So in this video we shall be discussing about the performance of the contract. Okay, ಸೊ ಇದರಲ್ಲಿ ಇಂದ ಚಾರ್ಟ್ ಇಲ್ಲಿ ನಿಮಗೆ ಇಲ್ಲಿ ಡಿಸ್ಕಸ್ ಆಗುತ್ತೆ ನೋಡಿ, ಯಾರು ಕಾಂಟ್ರಾಕ್ಟನ್ನು ಪರ್ಫಾರ್ಮ್ ಮಾಡ್ಬೋದು. ಓಕೆ, ಮತ್ತು ಜಾಯಿಂಟ್ ಪ್ರಾಮಿಸಸ್ದು ಏನು ಅಂತ ಹೇಳ್ತೀವಿ, ಲಯಬಿಲಿಟಿ ಇರುತ್ತೆ. ಆ್ಯಂಡ್ ವೇರ್ ಎಕ್ಸಾಕ್ಟ್ಲಿ ದ ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ದ ಪರ್ಫಾರ್ಮೆನ್ಸ್ ಆಫ್ ದ ಪ್ರಾಮಿಸ್ ಶುಡ್ ಬಿ ಫಿಕ್ಸ್ಡ್. ಸೊ ರೆಸಿಪ್ರೋಕಲ್ ಪ್ರಾಮಿಸಸ್ ಇದ್ದರೆ ಹೇಗೆ, ಅಪ್ರೋಪ್ರೇಷನ್ ಆಫ್ ಪೇಮೆಂಟ್ಸ್. ಓಕೆ, ಆ್ಯಂಡ್ ಕಾಂಟ್ರಾಕ್ಟ್ ವಿಚ್ ನೀಡ್ ನಾಟ್ ಬಿ ಪರ್ಫಾರ್ಮ್. ಟೋಟಲ್ ಆಗಿ 4 ಕಾಂಟ್ರಾಕ್ಟ್ಸ್ ಇರುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲಿಸ್ಟ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್, ಅಂದರೆ ಕಾಂಟ್ರಾಕ್ಟ್ ಯಾವ ಥರ ಕ್ಲೋಷರ್ ಆಗುತ್ತೆ. ಓಕೆ, ಸೊ ಟೋಟಲಿ 1 2 3 4 5 6 7 ಎಲಿಮೆಂಟ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ರೈಟ್. ಸೊ ಸ್ಟ್ರೈಟ್ ಅವೇ ನಾನು ಕಾಂಟ್ರಾಕ್ಟ್ ಆಫ್ ಬೈ ಹೂಮ್ ಅಲ್ಲಿಗೆ ನಾನು ಎಂಟರ್ ಆಗ್ತೀನಿ. ಸೊ ಫಸ್ಟ್ 2 ಎಲಿಮೆಂಟ್ಸ್ ನಮಗೆ ಬೇಡ, ದಟ್ಸ್ ನಾಟ್ ಸೊ ಇಂಪಾರ್ಟೆಂಟ್. ವಿ ಶಿಲ್ ಸ್ಟ್ರೈಟ್ ಅವೇ ಜಂಪ್ ಇನ್ ಟು ದ ಕಾಂಪೊನೆಂಟ್ ವಿಚ್ ಇಸ್ ಮೋಸ್ಟ್ ನೆಸಸರಿ. ಓಕೆ, ಪೇಜ್ ನಂಬರ್ 1.77 ಇಂದ ಸ್ಟಾರ್ಟ್ ಮಾಡಿ. Okay, that is with respect to this one, by whom a contract may be performed, right? So ಬೇಸಿಕ್ ಆಗಿ ಕಾಂಟ್ರಾಕ್ಟನ್ನು ಯಾರ್ಯಾರು ಪರ್ಫಾರ್ಮ್ ಮಾಡ್ಬೋದು ಅಂತ ಹೇಳಿದ್ರೆ, ಇಟ್ ಈಸ್ 5 ಕಾಂಪೊನೆಂಟ್ಸ್ನ ಕೊಟ್ಟಿದ್ದಾರೆ ನೋಡಿ. ಓಕೆ, ಏನು? ನಂಬರ್ 1, ಇಟ್ ಕ್ಯಾನ್ ಬಿ ಪರ್ಫಾರ್ಮ್ ಬೈ ದ ಪ್ರಾಮಿಸರ್ ಹಿಮ್ಸೆಲ್ಫ್. ಓಕೆ, ಇಟ್ ಕ್ಯಾನ್ ಬಿ ಪರ್ಫಾರ್ಮ್ ಬೈ ಹಿಸ್ ಏಜೆಂಟ್, ಇಟ್ ಕ್ಯಾನ್ ಬಿ ಪರ್ಫಾರ್ಮ್ ಬೈ ಲೀಗಲ್ ರಿಪ್ರೆಸೆಂಟೇಟಿವ್, ಥರ್ಡ್ ಪಾರ್ಟಿ ಆ್ಯಂಡ್ ಜಾಯಿಂಟ್ ಪ್ರಾಮಿಸರ್ಸ್. ಅರ್ಥ ಆಯಿತಾ? ಸೊ ಟೋಟಲ್ ಆಗಿ 5 ಪಾರ್ಟೀಸ್ ಕ್ಯಾನ್ ಪರ್ಫಾರ್ಮ್ ದ ಕಾಂಟ್ರಾಕ್ಟ್. ಆದರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಕಾಂಟ್ರಾಕ್ಟ್, ಯಾವ ಥರ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ, ಸೇ ಫಾರ್ ಎಕ್ಸಾಂಪಲ್, ಈಗ ಕಾಂಟ್ರಾಕ್ಟ್ ಬಂದು ಏನು ಅಂತ ಹೇಳಿದ್ರೆ, ಇಟ್ ಈಸ್ ಬಿಟ್ವೀನ್ ಮಿಸ್ಟರ್ ಎಕ್ಸ್ ಆ್ಯಂಡ್ ಕಾಂಟ್ರಾಕ್ಟ್ ಬಿಟ್ವೀನ್ ಮಿಸ್ಟರ್ ವೈ. ಓಕೆ, ವಾಟ್ ಈಸ್ ದ ಕಾಂಟ್ರಾಕ್ಟ್? ಫಾರ್ ದ ಸಪ್ಲೈ ಆಫ್ ಗೂಡ್ಸ್ ಅಂತ ಅಂದ್ಕೊಳ್ಳಿ. ಸೊ ಈ ಗೂಡ್ಸನ್ನು ಸಪ್ಲೈ ಮಾಡೋದಕ್ಕೆ ನಮಗೆ 5 ಕಾಂಪೊನೆಂಟ್ಸ್ ಪ್ರಕಾರ ಡೈರೆಕ್ಟಾಗಿ ಓನರ್ ಅಥವಾ ಪ್ರಿನ್ಸಿಪಲೇ ಸಪ್ಲೈ ಮಾಡ್ಬೋದು. ಪ್ರಾಮಿಸರ್ ಅಲ್ವಾ, ಎಕ್ಸ್ ಇಲ್ಲಿ ಪ್ರಾಮಿಸ್ ಮಾಡಿರ್ತಾನೆ ನಾನು ಗೂಡ್ಸ್ ಸಪ್ಲೈ ಮಾಡ್ತೀನಿ ಅಂತ, ಅವನೇ ಸಪ್ಲೈ ಮಾಡ್ಬೋದು. ಅಥವಾ ಸೆಕೆಂಡ್ ಒನ್ ಏಜೆಂಟ್ ಸಪ್ಲೈ ಮಾಡ್ಬೋದು. ಅಥವಾ ಥರ್ಡ್ ಒನ್ ಅವನ ಲೀಗಲ್ ರೆಪ್ರೆಸೆಂಟೇಟಿವ್ ಸಪ್ಲೈ ಮಾಡ್ಬೋದು. ಫೋರ್ತ್ ಒನ್ ಯಾರಾದರೂ ಥರ್ಡ್ ಪಾರ್ಟಿ ಎಕ್ಸ್ ಫ್ರೆಂಡ್ ಝೆಡ್ ಯಾರಾದರೂ ಸಪ್ಲೈ ಮಾಡ್ಬೋದು. ಅಥವಾ ಜಾಯಿಂಟ್ ಪ್ರಾಮಿಸರ್ಸ್, ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ ಜೊತೆಗೆ ಇನ್ನೊಬ್ಬ ಪಾರ್ಟ್ನರು ಝೆಡ್ ಅಂತ ಮತ್ತು ಪಿ ಅಂತ ಇದ್ದಾನೆ ಅಂತ ಅಂದ್ಕೊಳ್ಳಿ. ಸೊ ಇವರು 3 ಜನ ಸೇರಿ ಅಥವಾ ಯಾರಾದರೂ ಇಬ್ಬರು ಗೂಡ್ಸನ್ನು ಸಪ್ಲೈ ಮಾಡ್ಬೋದು. ಕರೆಕ್ಟಾ? ಇದು ಕೇಸಲ್ಲಿ ಫೈನಲ್ ಆಗಿ ವೈಗೆ ಗೂಡ್ಸ್ ಸಿಕ್ಕಿದೆಯೋ ಇಲ್ವೋ, ಕಾಂಟ್ರಾಕ್ಟಲ್ಲಿ ಪರ್ಫಾರ್ಮೆನ್ಸ್ ಆಗಿದೆಯೋ ಇಲ್ವೋ ಅನ್ನೋದು ಇಂಪಾರ್ಟೆಂಟೇ ಹೊರತು ಯಾರು ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಗೂಡ್ಸ್ ಇಂಪಾರ್ಟೆಂಟ್ ಆಗುತ್ತೆ ಹೊರತು ದ ಪರ್ಸನ್ ಹೂ ಇಸ್ ಪರ್ಫಾರ್ಮಿಂಗ್ ದ ಕಾಂಟ್ರಾಕ್ಟ್ ಇಂಪಾರ್ಟೆಂಟ್ ಆಗಲ್ಲ. ಓಕೆನಾ? ಸೊ ಆ್ಯಸ್ ಅ ರೀಸನ್ ಆಫ್ ದಟ್ ನಾವು ಜನರಲ್ ಆಗಿ ಥಿಂಕ್ ಮಾಡಿದಾಗ ಇನ್ ಜನರಲ್ ಈ 5 ವ್ಯಕ್ತಿಗಳು ಕಾಂಟ್ರಾಕ್ಟಲ್ಲಿ ಪರ್ಫಾರ್ಮ್ ಮಾಡ್ಬೋದು. ಓಕೆ, ಸರಿ. ಹಾಗಿದ್ರೆ ಸ್ಪೆಷಲ್ ಕೇಸ್ ಏನು? ಈ ಸ್ಪೆಷಲ್ ಕೇಸು ನಿಮಗೆ ಕೇಸ್ ಲಾ ಅಪಿಯರ್ ಆಗುತ್ತೆ. ಏನದು ಸ್ಪೆಷಲ್ ಕೇಸ್ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ದೆರ್ ಈಸ್ ಎನ್ ಕಾಂಟ್ರಾಕ್ಟ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ. ಓಕೆ, ಆ್ಯಂಡ್ ದಿಸ್ ಕಾಂಟ್ರಾಕ್ಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಪೇಂಟಿಂಗ್. ಓಕೆ, ಸೊ ನಾವು ಈ ಎಕ್ಸಾಂಪಲ್ ತೊಗೊಂಡಾಗ ಪೇಂಟಿಂಗ್ ಅಂತ ಏನಾಗುತ್ತೆ ಇಲ್ಲಿ ಆ್ಯಕ್ಚುಲಾಗಿ, ಈಗ ವೈ ಪೇಂಟಿಂಗನ್ನು ಎಕ್ಸ್ಗೆ ಯಾಕೆ ಮಾಡೋದಕ್ಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಎಕ್ಸ್ ಮೇ ಬಿ ಎ ರೆನೌಂಡ್ ಆರ್ಟಿಸ್ಟ್. ಓಕೆ, ಫೇಮಸ್ ಆರ್ಟಿಸ್ಟ್ ಆಗಿರ್ತಾನೆ ಆ್ಯಂಡ್ ಹಿ ವಿಲ್ ಬಿ ಹ್ಯಾವಿಂಗ್ ಎ ಗುಡ್ ರೆಪ್ಯುಟೇಷನ್. ಸೊ ಅದಕ್ಕೋಸ್ಕರ ಎಕ್ಸ್ಗೆ ಆರ್ಡರ್ ಕೊಟ್ಟಿರ್ತಾನೆ. ಈಗ ಎಕ್ಸ್ ಪರವಾಗಿ ಅವನ ಏಜೆಂಟ್ ಆಗಿರ್ಬೋದು ಅಥವಾ ಲೀಗಲ್ ರೆಪ್ರೆಸೆಂಟೇಟಿವ್ ಆಗಿರ್ಬೋದು, ಥರ್ಡ್ ಪಾರ್ಟಿ ಯಾರಾದ್ರೂ ಪೇಂಟಿಂಗ್ ಮಾಡಿದ್ರೆ ವೈ ಅಕ್ಸೆಪ್ಟ್ ಮಾಡ್ಬೋದಾ? ನೋ, ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಯಾರು? ಎಕ್ಸೇ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ದಿಸ್ ಈಸ್ ಅ ಸ್ಪೆಷಲ್ ಕೇಸ್. ಇಲ್ಲಿದೆ ನೋಡಿ, ಮೆನ್ಷನ್ ಆಗಿದೆ, ವಿಚ್ ವಿಲ್ ಬಿ ರೆಪ್ರೆಸೆಂಟೆಡ್ ಆನ್ ದ ಎಕ್ಸಸೈಸ್ ಆಫ್ ಪರ್ಸ್ನಲ್ ಸ್ಕಿಲ್ ಆ್ಯಂಡ್ ಡಿಲಿಜೆನ್ಸ್. ಸೊ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಅಂದರೆ ಕಾಂಟ್ರಾಕ್ಟು ಒಬ್ಬ ಪ್ರಾಮಿಸರ್ದು ಪರ್ಸ್ನಲ್ ಸ್ಕಿಲ್ಲು ಮತ್ತು ಅವನ ಆರ್ಟ್ ಮೇಲೆ ಡಿಪೆಂಡೆಂಟ್ ಆಗಿದೆ ಅಂತ ಹೇಳಿದ್ರೆ ಆ ಪರ್ಫಾರ್ಮೆನ್ಸನ್ನು ಪ್ರಾಮಿಸರೇ ಮಾಡಬೇಕು, ಬೇರೆ ವ್ಯಕ್ತಿಗಳು ಮಾಡಿದ್ರೆ ವಾಯ್ಡ್ ಆಗುತ್ತೆ. ಓಕೆ, ಬೇಕಾದರೆ ಎಕ್ಸಾಂಪಲಲ್ಲಿ ಪೇಂಟಿಂಗ್ ಅಂತ ಇದೆ ಅಲ್ವಾ, ಲೆಟೆಸ್ಟ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಸಿಂಗರ್ ಅಂತ ನಾವು ತೊಗೊಳ್ಳೋಣ. ಎಕ್ಸ್ ಈಸ್ ಎ ಸಿಂಗರ್. ಸೊ ಅವನನ್ನು ಯಾವುದೋ ಒಂದು ಕಾನ್ಸರ್ಟ್ಗೆ ನಾವು ಸಿಂಗಿಂಗ್ಗೆ ಅಂತ ಕರೆಸ್ತಾ ಇದ್ದೀವಿ. ಓಕೆ, ಸೊ ಅವಾಗ ಎಕ್ಸ್ ನಾನು ಬರೋದಕ್ಕಾಗಲ್ಲ, ನನಗಿನ್ನ ಚೆನ್ನಾಗಿ ಆಡೋ ನನ್ನ ಕೊಲೀಗ್ಸ್ ಇದ್ದಾರೆ ಅಥವಾ ವಿ ಆರ್ ಹ್ಯಾವಿಂಗ್ ಏನಂತ ಹೇಳ್ತೀವಿ ಅಸಿಸ್ಟೆಂಟ್ಸ್ ಇದ್ದಾರೆ, ಅವ್ರನ್ನ ನಾವು ಕಳಿಸ್ತೀವಿ ಅಂತ ಹೇಳಿದ್ರೆ ದ ಪೀಪಲ್ ವಿಲ್ ನಾಟ್ ಬಿ ರೆಡಿ ಟು ಅಕ್ಸೆಪ್ಟ್. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಟಿಕೆಟ್ ಸೇಲ್ ಆಗಿರೋದು ಇನ್ ದ ನೇಮ್ ಆಫ್ ದ ಎಕ್ಸ್. ಕರೆಕ್ಟಾ? ಸೊ ವಿ ವಿಲ್ ನಾಟ್ ಬಿ ಏಬಲ್ ಟು ಕನ್ಸೋಲ್ ದ ಯಾರೋ ಟಿಕೆಟ್ ಪರ್ಚೇಸರ್ಸ್ ಅಥವಾ ಪಬ್ಲಿಕ್ಕನ್ನು ನಾವು ಕನ್ಸೋಲ್ ಮಾಡೋದಕ್ಕಾಗಲ್ಲ. ಸೊ ಆ್ಯಸ್ ಅ ರೀಸನ್ ಆಫ್ ದಟ್ ಈ ಕೇಸಲ್ಲಿ ನಮಗೆ ಎಕ್ಸ್ ಇಂಪಾರ್ಟೆಂಟೇ ಹೊರತು ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಥವಾ ಒಂದು ಅಸಿಸ್ಟೆಂಟ್ಗಳು ಇಂಪಾರ್ಟೆಂಟ್ ಅಲ್ಲ. ಸೊ ಯಾರಾದರೂ ಒಂದು ಆ್ಯಕ್ಟಿವಿಟಿ ಒಂದು ಕಾಂಟ್ರಾಕ್ಟಲ್ಲಿ ಪ್ರಾಮಿಸರ್ದು ಸ್ಕಿಲ್ ಮತ್ತು ಡಿಲಿಜೆನ್ಸ್ ಮೇಲೆ ನಿಂತಿದೆ ಅಂತ ಹೇಳಿದ್ರೆ, ಇನ್ ದಟ್ ಕೇಸ್ ಅವ್ನ ಕೆಪಾಸಿಟಿ ಮೇಲೆ ನಿಂತಿದೆ ಅಂತ ಹೇಳಿದ್ರೆ, ಇನ್ ದಟ್ ಕೇಸ್ ಆ ಪ್ರಾಮಿಸರೇ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕು.
ಬೇರೆ ಯಾರಾದರೂ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಿದ್ರೆ ವಾಯ್ಡ್ ಆಗುತ್ತೆ. ಅರ್ಥ ಆಯಿತಾ? ರೈಟ್. ಅಲ್ಲಿಗೆ ದಿಸ್ ಎಂಟೈರ್ ಕಾಂಪೊನೆಂಟ್ ಒಂದೇ ಒಂದು ಸಿಂಗಲ್ ಸೆಂಟೆನ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು. ಏನದು? ನಾರ್ಮಲ್ಲಾಗಿ ಒಂದು ಕಾಂಟ್ರಾಕ್ಟಲ್ಲಿ ಯಾರು ಪರ್ಫಾರ್ಮ್ ಮಾಡ್ಬೋದು ಅಂತ ಹೇಳಿದ್ರೆ 5 ಪರ್ಸನ್ಸ್ ಪರ್ಫಾರ್ಮ್ ಮಾಡ್ಬೋದು. ಯಾರ್ಯಾರು? ಪ್ರಾಮಿಸರ್, ಏಜೆಂಟ್, ಲೀಗಲ್ ರೆಪ್ರೆಸೆಂಟೇಟಿವ್, ಥರ್ಡ್ ಪರ್ಸನ್ ಮತ್ತು ಜಾಯಿಂಟ್ ಪ್ರಾಮಿಸರ್ಸ್. ಓಕೆನಾ? ಹವೆವರ್ ಸ್ಪೆಷಲ್ ಕೇಸಲ್ಲಿ ಬರೀ ಪ್ರಾಮಿಸರ್ ಮಾತ್ರ ಪರ್ಫಾರ್ಮ್ ಮಾಡಬೇಕು. ಯಾವಾಗ? ಇಫ್ ದಟ್ ಕಾಂಟ್ರಾಕ್ಟ್ ಈಸ್ ಡಿಪೆಂಡೆಂಟ್ ಅಪಾನ್ ದ ಸ್ಕಿಲ್ ಆ್ಯಂಡ್ ಡಿಲಿಜೆನ್ಸ್ ಆಫ್ ದ ಪ್ರಾಮಿಸರ್. ಆ ಕೇಸಲ್ಲಿ ಪ್ರಾಮಿಸರೇ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಬೇರೆ ವ್ಯಕ್ತಿ ಪರ್ಫಾರ್ಮ್ ಮಾಡಿದ್ರೆ ಇಟ್ ವಿಲ್ ಬಿ ವಾಯ್ಡ್. ಆಯಿತಾ? ಓಕೆ. ನೆಕ್ಸ್ಟು ಇದು ಸಕ್ಸೆಷನ್ ಮತ್ತು ಅಸೈನ್ಮೆಂಟ್ ನಾನು ಆವಾಗಲೇ ಡಿಸ್ಕಸ್ ಮಾಡಿದ್ದೀನಿ. ಇನ್ನೊಂದು ಸಲ ನಾನು ತೊಗೊಳೋದಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಕನ್ಸಿಡರೇಷನ್ದು ವೀಡಿಯೋ ನೋಡಿ. ಕನ್ಸಿಡರೇಷನ್ ವೀಡಿಯೋ ನೋಡಿದಾಗ ನಿಮಗಲ್ಲಿ ಸ್ಪೆಸಿಫಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸಕ್ಸೆಷನ್ ಮತ್ತು ಅಸೈನ್ಮೆಂಟ್ ಅಂತ. ಅದರಲ್ಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆ. ಸೇಮ್ ವಿಲ್ ಬಿ ರಿಪೀಟೆಡ್ ಹಿಯರ್. ಓಕೆ. ಸಿಂಪಲ್ ಡಿಫ್ರೆನ್ಸ್ ಏನು ಅಂದರೆ, ಸಕ್ಸೆಷನಲ್ಲಿ ಈಗ ತಂದೆಯಿಂದ ಮಗನಿಗೆ ಯಾವುದಾದ್ರೂ ಒಂದು ಪ್ರಾಪರ್ಟಿ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದ್ರೆ ಲಯಬಿಲಿಟಿ ಆ್ಯಸ್ ವೆಲ್ ಆಸ್ ಬೆನಿಫಿಟ್ ಎರಡೂ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಅಸೈನ್ಮೆಂಟಲ್ಲಿ ಬರೀ ಬೆನಿಫಿಟ್ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಐ ರಿಪೀಟ್ ಒನ್ಸ್ ಅಗೇನ್, ಸಕ್ಸೆಷನಲ್ಲಿ ಲಯಬಿಲಿಟಿ ಆ್ಯಸ್ ವೆಲ್ ಆಸ್ ಬೆನಿಫಿಟ್ ಬೋತ್ ವಿಲ್ ಬಿ ಟ್ರಾನ್ಸ್ಫರ್ಡ್, ವೆರಾಸ್ ಅಸೈನ್ಮೆಂಟಲ್ಲಿ ಅಸೈನರಿಂದ ಅಸೈನಿಗೆ ಬರೀ ಬೆನಿಫಿಟ್ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಅಸೈನಿ ವಿಲ್ ನಾಟ್ ಬಿ ಲಯಬಲ್ ಫಾರ್ ಎನಿ ಲಯಬಿಲಿಟೀಸ್. ಓಕೆ, ರೈಟ್. ಸೊ ನೆಕ್ಸ್ಟು ಲಯಬಿಲಿಟಿ ಆಫ್ ದ ಜಾಯಿಂಟ್ ಪ್ರಾಮಿಸರ್ಸ್ ಆ್ಯಂಡ್ ಜಾಯಿಂಟ್ ಪ್ರಾಮಿಸಿ. ಓಕೆ. ಸೊ ಇಷ್ಟೆಲ್ಲ ಡೀಟೇಲಾಗಿ ನೀವು ಪೇಜ್ ನಂಬರ್ 1.79ಇಂದ 1.80ವರೆಗೂ ಓದೋ ಅವಶ್ಯಕತೆ ಇಲ್ಲ. ತುಂಬ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ, ಆರಾಮಾಗಿ ಇದನ್ನು ಕಂಪ್ಲೀಟ್ ಮಾಡ್ಬೋದು ನೀವು. ಹೇಗೆ ಅಂತ ಹೇಳಿದ್ರೆ, ದ ಲಯಬಿಲಿಟಿ ಆಫ್ ದ ಜಾಯಿಂಟ್ ಪ್ರಾಮಿಸರ್ಸ್ ಆಗಿರ್ಬೋದು ಅಥವಾ ಜಾಯಿಂಟ್ ಪ್ರಾಮಿಸೀಸ್ ಆಗಿರ್ಬೋದು. ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಥಿಂಕ್ ವಿತ್ ರೆಸ್ಪೆಕ್ಟ್ ಟು ಜಾಯಿಂಟ್ ಪ್ರಾಮಿಸರ್ಸ್. ಓಕೆ. ಸೇ ಫಾರ್ ಎಕ್ಸಾಂಪಲ್ ದೆರ್ ಈಸ್ ಅ ಬ್ಯಾಂಕ್ SBI. ಓಕೆ. ಸೊ ಇವರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಲೋನ್ ಕೊಟ್ಟಿದ್ದಾರೆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ಗೆ. ಆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ, XYZ ಅಂತ. ಓಕೆನಾ? ದ ಲೋನ್ ಅಮೌಂಟ್ ಈಸ್ 9 lakh rupees. ಓಕೆ. ಸೊ ಈಗ SBI ಅವರು ಲೋನ್ ಕೊಟ್ಟಾದಮೇಲೆ ಈ 3 ವ್ಯಕ್ತಿಗಳಿಗೆ ಲೇಟ್ರ್ ಆನ್ SBI ಅವರು ಲೋನ್ ಕಲೆಕ್ಟ್ ಮಾಡಬೇಕಾದ್ರೆ ಎಕ್ಸ್ಗೆ ಮಾತ್ರ XYZ 3 ಜನಕ್ಕೂ ಕೇಳಬೇಕು ಅಂತ ಯಾವುದೇ ರೂಲ್ ಇಲ್ಲ. ಓಕೆ. ಇಲ್ಲಿ ಏನಂತ ಹೋಗ್ತೀವಿ ಅಂತ ಹೇಳಿದ್ರೆ, ವಿ ವಿಲ್ ಕಾಲ್, ನೋಡಿ ಈ ಎಕ್ಸಾಂಪಲ್ ಹಾಗಿರಲಿ, ಇನ್ನೊಂದು ಸಲ ನಾನು ಬರಿತೀನಿ. ಅದಕ್ಕಿಂತ ಮುಂಚೆ ಒಂದು ಫೇಮಸ್ ಸೆಂಟೆನ್ಸ್ ನಮಗೆ ಬೇಕು. ದ ಲಯಬಿಲಿಟಿ ಆಫ್ ದ ಜಾಯಿಂಟ್ ಪ್ರಾಮಿಸರ್ಸ್ ಇಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ಜಾಯಿಂಟ್ ಆ್ಯಂಡ್ ಸೆವರಲ್ ಅಂತ. ಇದು ತುಂಬ ಇಂಪಾರ್ಟೆಂಟ್ ಕೀವರ್ಡ್ ಇಲ್ಲಿ. ಓಕೆ. ದ ಲಯಬಿಲಿಟಿ ಆಫ್ ದ ಜಾಯಿಂಟ್ ಪ್ರಾಮಿಸರ್ಸ್ ಆರ್ ಜಾಯಿಂಟ್ ಆ್ಯಂಡ್ ಸೆವರಲ್. ದ ಟರ್ಮ್ ಸೆವರಲ್ ಮೀನ್ಸ್ ಇಂಡಿವಿಜುವಲ್ ಅಂತ. ಇಟ್ ಈಸ್ ನೋನ್ ಆ್ಯಸ್ ಇಂಡಿವಿಜುವಲ್. ಓಕೆ, ರೈಟ್. ಸೊ ಇದು ವರ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ, ಜಾಯಿಂಟ್ ಆ್ಯಂಡ್ ಸೆವರಲ್ ಅನ್ನೋದು. ಸೊ ತಿರ್ಗಾ ಎಕ್ಸಾಂಪಲ್ ನಾವು ತೊಗೊಳ್ಳೋಣ. ಏನಿತ್ತು ಅಲ್ಲ, ಆ್ಯಕ್ಚುಲಾಗಿ SBI ಬ್ಯಾಂಕ್ ಅವರು, ಓಕೆ, ಸೊ ದೇ ಹ್ಯಾವ್ ಗಿವನ್ ಲೋನ್ ಟು ಮಿಸ್ಟರ್ X, Y ಆ್ಯಂಡ್ Z. ಓಕೆ, ಎಷ್ಟು ಅಮೌಂಟು? 9 lakh. ಓಕೆ. ಸೊ ಇವಾಗ SBI ಅವರು ಕೇಳಬೇಕಾದ್ರೆ ನಮಗೆ ಲಯಬಿಲಿಟಿ ಜಾಯಿಂಟ್ ಆ್ಯಂಡ್ ಸೆವರಲ್ ಇತ್ತಲ್ವಾ, ದೇ ಕ್ಯಾನ್ ಆಸ್ಕ್ ಇಂಡಿವಿಜುವಲಿ. ಎಕ್ಸ್ಗೆ ಇಂಡಿವಿಜುವಲ್ ಆಗಿ ಕೇಳ್ಬೋದು, ವೈಗೆ ಇಂಡಿವಿಜುವಲ್ ಆಗಿ ಕೇಳ್ಬೋದು, ಝೆಡ್ಗೆ ಇಂಡಿವಿಜುವಲ್ ಆಗಿ ಕೇಳ್ಬೋದು, ಅಥವಾ ಕನ್ಸಾಲಿಡೇಟೆಡ್ ಆಗಿ 3 ಜನಕ್ಕೂ ಕೇಳ್ಬೋದು. ಓಕೆ. ನಾವು ಲೋನು ಕಲೆಕ್ಟಿವ್ ಆಗಿ ತೊಗೊಂಡಿದ್ದೀವಿ, ಆದ ಕಾರಣಕ್ಕೋಸ್ಕರ ನಮಗೆ XYZ 3 ಜನಕ್ಕೆ ಕೇಳಿದ್ರೆ ಮಾತ್ರ ನಾವು ಪೇಮೆಂಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಪೇಮೆಂಟ್ ಮಾಡಲ್ಲ ಅಂತ ಹೇಳೋ ಹಾಗಿಲ್ಲ. ಓಕೆ. ಬೇಕಾದರೆ SBI ಡೈರೆಕ್ಟಾಗಿ 9 lakh rupeesನ X ಹತ್ರ ಕಲೆಕ್ಟ್ ಮಾಡ್ಬೋದು. ಸರ್ ಹಾಗಿದ್ರೆ ಎಕ್ಸ್ಗೆ ಮೋಸ ಆಗಲ್ವಾ? ಅವ್ನಿಗೆ ಯಾಕೆ ಮೋಸ ಆಗುತ್ತೆ? X ಹತ್ರ ನೀವು 9 lakh rupees ಕಲೆಕ್ಟ್ ಮಾಡಾದ್ಮೇಲೆ ಏನು ಮಾಡಬೇಕು? Y ಮತ್ತು Z ಹತ್ರ X ಲೇಟ್ರ್ ಆನ್ 3 lakh ಈಸ್ಕೋಬೇಕು. ಅವ್ರೇನಾದರೂ ದುಡ್ಡು ಕೊಡಲಿಲ್ಲ ಅಂತ ಹೇಳಿದ್ರೆ he can put a case against them in the court. ಕರೆಕ್ಟಾ? ಸಿಂಪಲ್ ಥಿಂಗ್. ಅದಕ್ಕೆ ನಾವೇನಂತ ಹೇಳ್ತೀವಿ? ಜಾಯಿಂಟ್ ಆ್ಯಂಡ್ ಸೆವರಲ್. ಸೊ ಯಾರಾದರೂ ಒಬ್ಬ ವ್ಯಕ್ತಿ ಪ್ರಾಮಿಸರ್ಸ್, ಅಂದರೆ ಇವರು ಪ್ರಾಮಿಸರ್ಸ್, ಬ್ಯಾಂಕಿಗೆ ನಾವು ಲೋನನ್ನು ಪೇಮೆಂಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಸೊ ಪೇಮೆಂಟ್ ಮಾಡಿರಬೇಕಾದ್ರೆ ಬ್ಯಾಂಕ್ ಅವರು ಎಕ್ಸ್ಗೆ ಬೇಕಾದರೆ ಡೈರೆಕ್ಟಾಗಿ ಕೇಳ್ಬೋದು, ವೈಗೆ ಡೈರೆಕ್ಟಾಗಿ ಕೇಳ್ಬೋದು, ಝೆಡ್ಗೆ ಡೈರೆಕ್ಟಾಗಿ ಕೇಳ್ಬೋದು. ಇದನ್ನೇ ನಾವು ಸೆವರಲ್ ಅನ್ನೋದು. ಇಂಡಿವಿಜುವಲ್ ಆಗಿ ಕೇಳ್ಬೋದು ಅಥವಾ ಕಲೆಕ್ಟಿವ್ ಆಗಿ ಜಾಯಿಂಟ್ ಆಗಿ ಬೇಕಾದರೂ ಕೇಳ್ಬೋದು. ಅರ್ಥ ಆಯಿತಾ? ರೈಟ್. ಸೊ ಇಲ್ಲಿ ಕೆಲವೊಂದು ಸ್ಪೆಷಲ್ ಕೇಸ್ ಇರುತ್ತೆ ನೋಡಿ, ಇಲ್ಲೂ ಕೊಟ್ಟಿದ್ದಾರೆ. ದಟ್ ಈಸ್ ಎಕ್ಸಾಂಪಲ್ ತೊಗೊಳ್ಳೋಣ. ಹಿಯರ್ ಎಕ್ಸಾಂಪಲ್ ನಂಬರ್ 16. XYZ 3 ಜನ ಸೇರಿ 6,000 ರೂಪಾಯಿ ಜಾಯಿಂಟ್ ಪ್ರಾಮಿಸ್ ಮಾಡಿ ಲೋನ್ ತೊಗೊಂಡಿರ್ತಾರೆ. ಹಾಗಿದ್ರೆ ಏನಾಯಿತು? X, Y ಮತ್ತು Z 3 ಜನನು 2,000 ರೂಪಾಯಿ ಕೊಡಬೇಕು. ಓಕೆ, ಏನು ಹೇಳಿದ್ದಾರೆ? ಎ ಮೇ ಕಂಪೆಲ್ ಐದರ್ X or Y or Z to pay the amount. If Z is compelled to pay the entire amount, Z entire amount 6,000 rupees ಕೊಡ್ತಾನಂತೆ. ಅವಾಗ ಏನು ಮಾಡಬೇಕು?
ಎಕ್ಸು 2,000 ರೂಪಾಯಿ ಕೊಡಬೇಕಾಗತ್ತೆ. ಓಕೆ, ಮತ್ತು ವೈ 2,000 ರೂಪಾಯಿ ಕೊಡಬೇಕಾಗತ್ತೆ. ಝೆಡ್ ಆವಾಗಲೇ ಒಂದು ಕೊಟ್ಟಿದ್ದಾನೆ, ಅದರಲ್ಲಿ ಅವನಿಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಎಕ್ಸು ಇನ್ಸಾಲ್ವೆಂಟಾಗಿ ಹೋಗ್ತಾನಂತೆ. ಸೊ ಎಕ್ಸ್ ಇನ್ಸಾಲ್ವೆಂಟ್ ಆಗ್ತಾನೆ ಅಂತ ಹೇಳಿದ್ರೆ ಆವಾಗ ಝೆಡ್ ವೈ ಎಷ್ಟು ಕೊಡಬೇಕು? 2,000 ರುಪೀಸ್ ಅಲ್ಲ, 3,000 ರುಪೀಸ್ ಕೊಡಬೇಕಾಗತ್ತೆ. ಆವಾಗ ವೈ ಮತ್ತು ಝೆಡ್ಡು ಶೇರ್ ಏನಾಗುತ್ತೆ? 6,000ಅಲ್ಲಿ 3,000. ಯಾಕೆಂದರೆ ಯಾರಾದರೂ ಒಬ್ಬ ವ್ಯಕ್ತಿ ಇನ್ಸಾಲ್ವೆಂಟ್ ಆದ, ಈಗ 3 ಜನನು 2,000 ಕೊಡಬೇಕಾಗಿತ್ತು. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಇನ್ಸಾಲ್ವೆಂಟ್ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ರಿಮೈನಿಂಗ್ ಪಾರ್ಟ್ನರ್ಸು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯಿತಾ? ಸೊ ಅಲ್ಲಿಗೆ ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಕಂಟೆಂಟ್, ಜಾಯಿಂಟ್ ಆ್ಯಂಡ್ ಸೆವರಲ್. ಸೊ ದ ಲಯಬಿಲಿಟಿ ಆಫ್ ದ ಜಾಯಿಂಟ್ ಪ್ರಾಮಿಸರ್ಸ್ ವಿಲ್ ಬಿ ಆಲ್ವೇಸ್ ಜಾಯಿಂಟ್ ಆ್ಯಂಡ್ ಸೆವರಲ್. ಅವರು ಜಾಯಿಂಟ್ ಆಗಾದರೂ ಲಯಬಿಲಿಟಿಯಿಂದ ಪೇಮೆಂಟ್ ಮಾಡ್ಬೋದು, ಅಥವಾ ಇಂಡಿವಿಜುವಲ್ ಆಗಿ ಬೇಕಾದರೂ ಲಯಬಿಲಿಟಿನ ಪೇಮೆಂಟ್ ಮಾಡ್ಬೋದು. ಓಕೆ, ಇನ್ ದ ಸೇಮ್ ವೇ ಇದು ಅಷ್ಟೇ, ದಟ್ ಈಸ್ ರೈಟ್ ಆಫ್ ದ ಜಾಯಿಂಟ್ ಪ್ರಾಮಿಸಸ್. ಸೊ ರೈಟ್ ಆಫ್ ದ ಜಾಯಿಂಟ್ ಪ್ರಾಮಿಸಸ್ ಅಂತ ಹೇಳಿದ್ರೆ, ಸೇಮ್ ಫಾರ್ ಎಕ್ಸಾಂಪಲ್, ಈಗ ದೆರ್ ಈಸ್ ಎ ಪರ್ಸನ್ ಬೈ ನೇಮ್, 3 ಜನ ವ್ಯಕ್ತಿಗಳಿದ್ದಾರೆ ಅಂತ ಅಂದ್ಕೊಳ್ಳಿ, ಎಕ್ಸ್ ವೈ ಆ್ಯಂಡ್ ಝೆಡ್. ಓಕೆ, ಇವರು 3 ಜನನು 3 ಲ್ಯಾಕ್ ರುಪೀಸ್ ಅಂತ ಹೇಳಿಬಿಟ್ಟು ಪಿ ಅನ್ನೋ ವ್ಯಕ್ತಿಗೆ 9 ಲ್ಯಾಕ್ ರುಪೀಸ್ ಲೋನ್ ಕೊಟ್ಟಿದ್ದಾರೆ. ಓಕೆ, ಸೊ ಈ ಕೇಸಲ್ಲಿ ಎಕ್ಸ್ ವೈ ಝೆಡ್ ಆರ್ ದ ಪ್ರಾಮಿಸೀಸ್. ಓಕೆ, ಪಿ ಇಸ್ ದ ಪ್ರಾಮಿಸರ್, ಅವನು ಲೋನ್ ವಾಪಸ್ ಕೊಡ್ತೀನಿ ಅಂತ ಹೇಳಿರ್ತಾನೆ. ಸೊ ಇವಾಗ ಎಕ್ಸ್ ವೈ ಝೆಡ್ ಪ್ರಾಮಿಸೀಸು ಪ್ರಾಮಿಸರ್ಗೆ ಇಂಡಿವಿಜುವಲ್ ಆಗಿ ಕೇಳಬೇಕಾ, ಕಲೆಕ್ಟಿವ್ ಆಗಿ ಕೇಳಬೇಕಾ? ಹೇಗೆ ಬೇಕಾದರೂ ಕೇಳ್ಬೋದು. 3 ಜನನೂ ಬೇಕಾದರೆ ಬಂದು ಪಿಗೆ ಅಮೌಂಟನ್ನು ವಾಪಸ್ ಕೊಡು ಅಂತ ಕೇಳ್ಬೋದು, ಅಥವಾ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ಬೇಕಾದರೂ ಅಮೌಂಟನ್ನು ವಾಪಸ್ ಕೊಡ್ಬೋದು, ಕೊಡಿ ಅಂತ ಕೇಳ್ಬೋದು. ಸೊ ಒನ್ಸ್ ಅಗೇನ್ ಇಲ್ಲಿ ರೈಟ್ ಆಫ್ ದ ಜಾಯಿಂಟ್ ಪ್ರಾಮಿಸಸ್ಸು ಏನಾಗಿರುತ್ತೆ? ಇಟ್ ವಿಲ್ ಬಿ ಜಾಯಿಂಟ್ ಆ್ಯಂಡ್ ಸೆವರಲ್. ಓಕೆ, ಸೇಮ್ ಟು ಸೇಮ್ ಆಗಿದೆಯಾ? ರೈಟ್. ಸೊ ನಾರ್ಮಲ್ ಆಗಿ ಸೆವರಲ್ ತೊಗೊಳೋದಕ್ಕೆ ಹೋಗ್ಬೇಡಿ, ಡೋಂಟ್ ಟೇಕ್ ಇಟ್ ಇನ್ ಎ ಸೆವರಲ್ ಫಾರ್ಮ್ಯಾಟ್. ಆದಷ್ಟು ನಾನು ಜಾಯಿಂಟ್ ಅಂತಲೇ ತೊಗೊಳ್ಳಿ. ಸೊ ಕಲೆಕ್ಟಿವ್ ಆಗಿ ಕೇಳಬೇಕು ಅಂತಲೇ ತೊಗೊಳ್ಳಿ, ಸೆವರಲ್ ಬೇಡ ಇಲ್ಲಿ. ದಟ್ ಇಸ್ ನಾಟ್ ಟೇಕ್ ಇಂಡಿವಿಜುವಲ್. ಪ್ರಾಮಿಸರ್ಸ್ದು ಮಾತ್ರನೇ ಜಾಯಿಂಟ್ ಆ್ಯಂಡ್ ಸೆವರಲ್ ಆಗಿರುತ್ತೆ. ಪ್ರಾಮಿಸೀಸ್ದು ಇಟ್ ವಿಲ್ ಬಿ ಜಾಯಿಂಟ್ ಓನ್ಲಿ. ಆಗಿದೆಯಾ? ಓಕೆ ಮೇಡಮ್, ನೆಕ್ಸ್ಟ್. ಸೊ ಎಲ್ಲಿವರೆಗೂ ನಾವು 2 ಕಾಂಪೊನೆಂಟ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಏನೇನು 2 ಕಾಂಪೊನೆಂಟ್ಸ್ ಡಿಸ್ಕಸ್ ಮಾಡಿರೋದು ನಾವು? ನಂಬರ್ 1 ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಯಾರು ಪರ್ಫಾರ್ಮೆನ್ಸ್ ಮಾಡ್ಬೋದು ಅನ್ನೋದು, ಮತ್ತು ಇನ್ನೂ ಒಂದು ಜಾಯಿಂಟ್ ಪ್ರಾಮಿಸರ್ಸ್ ಮತ್ತು ಪ್ರಾಮಿಸಸ್ ಇದ್ದಾಗ ಏನಾಗುತ್ತೆ. ಜಾಯಿಂಟ್ ಪ್ರಾಮಿಸರ್ಸ್ ಇದ್ದಾಗ ಜಾಯಿಂಟ್ ಆ್ಯಂಡ್ ಸೆವರಲ್, ಮತ್ತು ಜಾಯಿಂಟ್ ಪ್ರಾಮಿಸಸ್ ಇದ್ದಾಗ ಇಟ್ ಈಸ್ ಜಾಯಿಂಟ್. ಓಕೆ, ಸೊ ನೆಕ್ಸ್ಟು ಈ ಕೇಸಲ್ಲಿ ಟೈಮ್ ಆ್ಯಂಡ್ ಪ್ಲೇಸ್ ಫಾರ್ ದ ಪರ್ಫಾರ್ಮೆನ್ಸ್ ಆಫ್ ದ ಪ್ರಾಮಿಸ್. ರೈಟ್. ಸೊ ಮೊದಲನೇ ಕೇಸ್ ಏನು ಹೇಳಿದರೆ, ವೇರ್ ದ ನೋ ಅಪ್ಲಿಕೇಶನ್ ಇಸ್ ಟು ಬಿ ಮೇಡ್ ಆ್ಯಂಡ್ ದ ನೋ ಟೈಮ್ ಇಸ್ ಸ್ಪೆಸಿಫೈಡ್. ಸೊ ಯಾವುದೋ ಒಂದು ಕಾಂಟ್ರಾಕ್ಟನ್ನು ನೀವು ಪ್ರಿಪೇರ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಸೊ ಆ ಕಾಂಟ್ರಾಕ್ಟಲ್ಲಿ ನೀವು ಯಾವ ಜಾಗದಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಫಿಕ್ಸ್ ಆಗಿರಲ್ಲ, ಮತ್ತು ಯಾವ ಟೈಮಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಲೂ ಫಿಕ್ಸ್ ಆಗಿರಲ್ಲ. ಹಾಗಿದ್ರೆ ಏನು ಮಾಡಬೇಕು? ಸೊ ಹಾಗಿದ್ದಾಗ ಇಟ್ ಶುಡ್ ಬಿ ಡನ್ ವಿತ್ ಇನ್ ದ ರೀಸನಬಲ್ ಟೈಮ್. ಅಲ್ಲಿ ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ, ವೇರ್ ಬೈ ದ ಕಾಂಟ್ರಾಕ್ಟ್ ಎ ಪ್ರಾಮಿಸರ್ ಇಸ್ ಟು ಪರ್ಫಾರ್ಮ್ ವಿತ್ promise without application by the promisee and no time for the performance is specified, then the engagement must be performed within a reasonable time. ಏಕೆ ಅಂತ ಹೇಳಿದ್ರೆ, ಟೈಮ್ ಫಿಕ್ಸ್ ಆಗಿಲ್ಲ ಅಂದರೆ ಪ್ರತಿಯೊಂದು ಕಾಂಟ್ರಾಕ್ಟ್ಗೂ ಈ ಟೈಮ್ ಅಂತ ನಾವು ಫಿಕ್ಸ್ ಮಾಡೋದಕ್ಕಾಗಲ್ಲ, ಬಿಕಾಸ್ ದಿಸ್ ಇಸ್ ಎ ಗ್ಲೋಬಲ್ ಆ್ಯಕ್ಟ್. ಸೊ ಆಸ್ ಅ ರೀಸನ್ ಆಫ್ ದ ಟೈಮ್ ಫಿಕ್ಸ್ ಆಗಿಲ್ಲ ಅಂದರೆ ವಿತ್ ಇನ್ ದ ರೀಸನಬಲ್ ಟೈಮ್, ಆ ಕಾಂಟ್ರಾಕ್ಟ್ ಪ್ರಕಾರ ಯಾವುದು ರೀಸನಬಲ್ ಟೈಮ್ ಅನಿಸುತ್ತೆ ಅದರೊಳಗಡೆ ನಾವು ಪರ್ಫಾರ್ಮ್ ಮಾಡಬೇಕು. ಸಿಂಪಲ್ ಎಲಿಮೆಂಟ್. ನೆಕ್ಸ್ಟು, time and place for the performance of the promise where the time is specified and no application is made. ಓಕೆ, ಸೊ ನಾರ್ಮಲ್ ಆಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಾಮಿಸರ್ಗೆ ಅಪ್ಲಿಕೇಶನ್ ಹಾಕಬೇಕು. ಸೊ ನೀನು ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕು ಅಂತ. ಓಕೆ, ಸೊ ಮೊದಲನೇ ಕೇಸಲ್ಲಿ ನಾವೇನು ಹೇಳಿದ್ವಿ, ಅಪ್ಲಿಕೇಶನು ಹಾಕಿಲ್ಲ ಪ್ರಾಮಿಸಿ, ಮತ್ತು ಟೈಮು ಫಿಕ್ಸ್ ಮಾಡಿಲ್ಲ. ಆವಾಗ ರೀಸನಬಲ್ ಟೈಮ್ ಒಳಗಡೆ ಪ್ರಾಮಿಸರ್ ಅದನ್ನು ಪರ್ಫಾರ್ಮ್ ಮಾಡಬೇಕು. ಅವನೇನೂ ಹೇಳಿಲ್ಲ ಅಂತ ಹೇಳಿಬಿಟ್ಟು ಅವನು ಪರ್ಫಾರ್ಮೆನ್ಸ್ ಮಾಡಿದರೆ ಸುಮ್ಮನಿರೋ ಹಾಗಿಲ್ಲ. ಓಕೆ, ಸೆಕೆಂಡ್ ಕೇಸಲ್ಲಿ ಟೈಮ್ ಆ್ಯಂಡ್ ಪ್ಲೇಸ್ ಫಾರ್ ದ ಪರ್ಫಾರ್ಮೆನ್ಸ್ ಆಫ್ ದ ಪ್ರಾಮಿಸಲ್ಲಿ ಟೈಮ್ ಫಿಕ್ಸ್ ಆಗಿದೆ, ಆದರೆ ಅಪ್ಲಿಕೇಶನ್ ಮಾಡಿಲ್ಲ, ಅಂದರೆ ಪ್ರಾಮಿಸ್ ಯಾವುದೇ ಕಾರಣಕ್ಕೂ ಹೇಳಿಲ್ಲ ಪರ್ಫಾರ್ಮ್ ಮಾಡೋದಕ್ಕೆ. ಅವಾಗೇನಾಗುತ್ತೆ, ವೆನ್ ಎ ಪ್ರಾಮಿಸ್ ಇಸ್ ಟು ಬಿ ಪರ್ಫಾರ್ಮ್ಡ್ ಆನ್ ಎ ಸರ್ಟನ್ ಡೇ ಆ್ಯಂಡ್ ದ ಪ್ರಾಮಿಸರ್ ಹ್ಯಾಸ್ ಅಂಡರ್ಟೇಕನ್ ಟು ಪರ್ಫಾರ್ಮ್ ವಿಥೌಟ್ ದ ಅಪ್ಲಿಕೇಶನ್, ಅಂದರೆ ಪ್ರಾಮಿಸಿನ ವಿಲ್ಫುಲ್ಲಾಗಿ ನಾನೇ ಪರ್ಫಾರ್ಮ್ ಮಾಡ್ತೀನಿ ಅಂತ ಮುಂದೆ ಬಂದಾಗ, ದೆನ್ ಟೈಮ್ ಫಿಕ್ಸ್ ಆಗಿದೆ, ಆದರೆ ಯಾವ ಟೈಮ್ ಅಂತ ಹೇಳಿದ್ರೆ ಡೇ ಫಿಕ್ಸ್ ಆಗಿರುತ್ತೆ. ಇಲ್ಲಿ ಸ್ಪೆಸಿಫೈಡ್ ಟೈಮ್ ಅಂದರೆ ಡೇ ಅಂತ. ಸೊ ಅವರ್ಸ್ ಫಿಕ್ಸ್ ಆಗಿಲ್ಲ ಅಂದರೆ ಏನಾಗಬೇಕು, ವರ್ಕಿಂಗ್ ಅವರ್ಸಲ್ಲಿ ಮಾಡಬೇಕು. ಇದನ್ನು ನಾವು ಪಾರ್ಟ್ನರ್ಶಿಪ್ಪಲ್ಲೂ ಅಂದರೆ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟಲ್ಲೂ ಓದಿದ್ದೀವಿ, ಡೆಲಿವರಿ ಕೇಸಲ್ಲಿ, ಇಫ್ ಯು ರಿಮೆಂಬರ್. ಓಕೆ, ನೋಡಿ ಎಕ್ಸಾಂಪಲ್ ನಂಬರ್ 19 ಕೊಟ್ಟಿದ್ದಾರೆ.
right? So if the delivery of the goods is offered, say after 8:30 p.m., the promisee may refuse to accept the delivery for the usual business hours are over. Moreover, the delivery must be made at the usual place of business. So ಫಾರ್ ಎಕ್ಸಾಂಪಲ್, ಇವತ್ತು ನಿಮಗೆ ಡೆಲಿವರಿ ಕೊಡಬೇಕು ಅಂತ ಡೇಟ್ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಬಿಸ್ನೆಸ್ ಪ್ರೆಮೈಸಸಲ್ಲೇ ಡೆಲಿವರಿ ಕೊಡಬೇಕು ಮತ್ತು ವರ್ಕಿಂಗ್ ಅವರ್ಸಲ್ಲೇ ಕೊಡಬೇಕು. ಅದಾದಮೇಲೆ ಬಂದು ಆ ರೆಸ್ಪೆಕ್ಟಿವ್ ಬಿಸ್ನೆಸ್ ಪ್ರೆಮೈಸಿಸ್ ಶಟ್ ಡೌನ್ ಆಗಿದೆ ಅಂತ ಹೋದರೆ ಆವಾಗ ಅದು ಪ್ರಾಮಿಸರ್ದು ತಪ್ಪಾಗಲ್ಲ, ಪ್ರಾಮಿಸಿದು ತಪ್ಪಾಗಲ್ಲ, ಪ್ರಾಮಿಸರ್ದು ತಪ್ಪಾಗುತ್ತೆ. ಸೊ ಪ್ರಾಮಿಸರ್ ಇಸ್ ದ ಡೆಲಿವರಿ ಪರ್ಸನ್, ಕರೆಕ್ಟಾ? ನೆಕ್ಸ್ಟು ಪಾಯಿಂಟ್ ನಂಬರ್ 3, ಅಪ್ಲಿಕೇಶನ್ ಫಾರ್ ಪರ್ಫಾರ್ಮೆನ್ಸ್ ಆನ್ ಎ ಸರ್ಟನ್ ಡೇ ಟು ಬಿ ಅಟ್ ಎ ಪ್ರಾಪರ್ ಟೈಮ್ ಆ್ಯಂಡ್ ಪ್ಲೇಸ್. Okay, so when a promise is to be performed on a certain day and the promiser has not undertaken to perform it without the application of the promisee, then it is the duty of the promisee to apply for performance at a proper place and time. ಸೊ ನಮಗೆ ಮೊದಲೆರಡು ಕೇಸಲ್ಲಿ ಮತ್ತು ಮೂರನೇ ಕೇಸ್ಗೆ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಫಸ್ಟ್ 2 ಕೇಸಸ್ಸಲ್ಲಿ ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಪ್ರಾಮಿಸರ್ಗೆ ರಿಕ್ವೆಸ್ಟ್ ಮಾಡಬೇಕು, ಇವತ್ತಿನ ದಿನ ನೀವು ಪರ್ಫಾರ್ಮ್ ಮಾಡಬೇಕು ಅಂತ. ಓಕೆ, ಸೊ ಅವೆರಡು ಕೇಸಲ್ಲಿ ಮೊದಲು ಮತ್ತು ಸೆಕೆಂಡ್ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪ್ರಾಮಿಸರ್ ರಿಕ್ವೆಸ್ಟ್ ಮಾಡಿಲ್ಲ, ಪ್ರಾಮಿಸಿನೇ ವಿಲ್ಫುಲ್ಲಾಗಿ ಮುಂದೆ ಬಂದು ನಾನೇ ಪರ್ಫಾರ್ಮ್ ಮಾಡ್ತೀನಿ ಅಂತ ಬಂದಿದ್ದಾನೆ. ಸೊ ನಿಮ್ಗೆ ಅಲ್ಲೇನು ಪ್ರಾಬ್ಲಮ್ ಕ್ರಿಯೇಟ್ ಆಗಲಿಲ್ಲ. ಸೊ ಮೂರನೇ ಕೇಸ್ ಏನಾಗಿದೆ ಅಂತ ಹೇಳಿದ್ರೆ ಟೈಮು ಫಿಕ್ಸ್ ಆಗಿದೆ, ಪ್ಲೇಸು ಫಿಕ್ಸ್ ಆಗಿದೆ, ಎಲ್ಲನೂ ಫಿಕ್ಸ್ ಆಗಿದೆ. ಈಗ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಪ್ರಾಮಿಸರ್ ರೆಡಿ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ನೀವು? ಪ್ರಾಮಿಸಿ ಶುಡ್ ರಿಕ್ವೆಸ್ಟ್ ಪ್ರಾಮಿಸರ್ ಟು ಪರ್ಫಾರ್ಮ್ ದ ಪ್ರಾಮಿಸ್. ಸೊ ಆವಾಗ ಪರ್ಫಾರ್ಮೆನ್ಸ್ಗೆ ಕೇಳಿದಾಗ ಅವತ್ತಿನ ದಿನ ಒಂದು ಪರ್ಫಾರ್ಮ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಪ್ರಾಮಿಸರ್ ಮೈಟ್ ಬಿ ಇನ್ವಾಲ್ವ್ಡ್ ಇನ್ ಹ್ಯೂಜ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್. As a result of that, he may forget it. So as a result of that, it is the duty of the promisee to remember the promiser with respect to his duty. Okay. Next, place for the performance of the promise where there are no application to be made and no place fixed for the promise. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನೂ ಹಾಕಿಲ್ಲ, ಅಂದರೆ ಇನ್ನು ಪ್ರಾಮಿಸರ್ಗೆ ಕೇಳಿಲ್ಲ ಇದು ಮಾಡಬೇಕು ಅಂತ, ಮತ್ತು ಅದ್ರ ಜೊತೆಗೆ ನೀವು ಪ್ಲೇಸು ಫಿಕ್ಸ್ ಮಾಡಿಲ್ಲ. ಸೊ ಪ್ಲೇಸ್ ಫಿಕ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಏನರ್ಥ? ವೆರಿ ಸಿಂಪಲ್ ಥಿಂಗ್, ಇಲ್ಲಿ ಪ್ರಾಮಿಸರ್ ಶುಡ್ ಆಸ್ಕ್ ಪ್ರಾಮಿಸಿ ಟು ಫಿಕ್ಸ್ ಎ ಪ್ಲೇಸ್. ಓಕೆ, ನಾನು ಡ್ಯೂಟಿನ ಪರ್ಫಾರ್ಮ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಸೊ ಯಾವ ಪ್ಲೇಸಲ್ಲಿ ಈ ಡ್ಯೂಟಿನ ನಾನು ಪರ್ಫಾರ್ಮ್ ಮಾಡಬೇಕು ಅಂತ ಫಿಕ್ಸ್ ಮಾಡೋದಕ್ಕೆ ಅವನು ರಿಕ್ವೆಸ್ಟ್ ಮಾಡಬೇಕು. ಸೊ ಏನೂ ಹೇಳಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಪರ್ಫಾರ್ಮ್ಡ್ ಎಟ್ ಎ ರೀಸನಬಲ್ ಪ್ಲೇಸ್ ಅಂತ ಹೇಳಿದ್ರೆ ಎಲ್ಲಿ ಕಾಂಟ್ರಾಕ್ಟು ಎಮರ್ಜ್ ಆಗಿರುತ್ತೆ ಅದೇ ಜಾಗದಲ್ಲಿ ಒಂದು ಡೆಲಿವರಿ ಕೊಡ್ಬೋದು. ಆಗಿದೆಯಾ? ದಟ್ ಈಸ್ ಅಬೌಟ್ ಪಾಯಿಂಟ್ ನಂಬರ್ 4. ನೆಕ್ಸ್ಟ್ ಪಾಯಿಂಟ್ ನಂಬರ್ 5ಅಲ್ಲಿ ಪರ್ಫಾರ್ಮೆನ್ಸ್ ಇನ್ ಮ್ಯಾನರ್ ಆರ್ ಟೈಮ್ ಪ್ರಿಸ್ಕ್ರೈಬ್ಡ್ ಆರ್ ಸ್ಯಾಂಕ್ಷನ್ ಬೈ ದ ಪ್ರಾಮಿಸಿ. ಓಕೆ, ಸೊ ಅಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ ಬೇಸಿಕ್ಕಾಗಿ ಟೈಮ್ ಫಿಕ್ಸ್ ಆಗಿರಲ್ಲ. ಓಕೆ, ಇಟ್ ವಿಲ್ ಬಿ ಫಿಕ್ಸ್ಡ್ ಇನ್ಸ್ಟೆಂಟ್ಲಿ. ಸೊ ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಪ್ರಾಮಿಸರ್ ವಿಲ್ ಆಸ್ಕ್ ವೆನ್ ಹಿ ಕ್ಯಾನ್ ಪರ್ಫಾರ್ಮ್ ದ ಪ್ರಾಮಿಸ್. ಸೊ ಅವ್ನು ರೆಡಿ ಇದ್ದಾಗ ಅವ್ನು ಕಾಲ್ ಮಾಡಿದ್ರೆ ಐ ಆಮ್ ರೆಡಿ ಟು ಡೆಲಿವರ್ ದ ಗೂಡ್ಸ್ ಅಂತ ಹೇಳಿದ್ರೆ, ಸೊ ಪ್ರಾಮಿಸಿ ಯಾವ ಟೈಮಲ್ಲಿ ನೀನು ಡೆಲಿವರಿ ಮಾಡು ಅಂತ ಹೇಳ್ತಾ ಆ ಟೈಮಲ್ಲಿ ಹಿ ವಿಲ್ ಬಿ ರೆಡಿ ಟು ಡೆಲಿವರ್ ದ ಗೂಡ್ಸ್. ಅಂದರೆ ದ ಡೆಲಿವರಿ ವಿಲ್ ಬಿ ಮೇಡ್ ಅಟ್ ದ ರಿಕ್ವೆಸ್ಟ್ ಆಫ್ ದ ಪ್ರಾಮಿಸಿ. ಸೊ ಯಾವಾಗ ಹೇಳ್ತಾರೆ ಆ ಟೈಮಲ್ಲಿ ಪ್ರೊವೈಡ್ ಆಗುತ್ತೆ. ಓಕೆ, ರೈಟ್. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಇದು ಲೀಸ್ಟ್ ಇಂಪಾರ್ಟೆನ್ಸ್. ಬಟ್ ಒಂದ್ಸಲಿ ಗ್ಲಾನ್ಸ್ ಮಾಡಿಬಿಡೋಣ. ಮೊದಲನೇ ಕೇಸ್ ಏನಾಗಿರುತ್ತೆ, ನಾವು ಟೈಮ್ ಸ್ಪೆಸಿಫೈ ಮಾಡಿಲ್ಲ ಅಂದರೆ ರೀಸನಬಲ್ ಟೈಮಲ್ಲಿ ಮಾಡಬೇಕು. ಎರಡನೇ ಕೇಸಲ್ಲಿ ಏನಾಗಿರುತ್ತೆ, ಟೈಮ್ ಸ್ಪೆಸಿಫೈ ಆಗಿರುತ್ತೆ, ಅವರ್ಸ್ ಸ್ಪೆಸಿಫೈ ಮಾಡಿಲ್ಲ ಅಂದರೆ ವರ್ಕಿಂಗ್ ಅವರ್ಸ್ ಒಳಗಡೆ ಆಗಬೇಕು. ಮೂರನೇ ಕೇಸಲ್ಲಿ ಟೈಮು ಫಿಕ್ಸ್ ಆಗಿರುತ್ತೆ, ಪ್ಲೇಸು ಫಿಕ್ಸ್ ಆಗಿರುತ್ತೆ, ಬಟ್ ಪ್ರಾಮಿಸರ್ ರೆಡಿ ಇಲ್ಲ ಅಂತ ಹೇಳಿದ್ರೆ ಪ್ರಾಮಿಸಿ ಶುಡ್ ರಿಕ್ವೆಸ್ಟ್ ಆರ್ ಪುಟ್ ಎನ್ ಅಪ್ಲಿಕೇಶನ್ ಟು ಪ್ರಾಮಿಸರ್ ಟು ಪರ್ಫಾರ್ಮ್ ದ ಆ್ಯಕ್ಟಿವಿಟಿ. ನಾಲ್ಕನೇ ಕೇಸಲ್ಲಿ ಏನಾಗುತ್ತೆ, ಪ್ಲೇಸ್ ಫಿಕ್ಸ್ ಆಗಿಲ್ಲ, ಆವಾಗ ಇಟ್ ಶುಡ್ ಬಿ ಪರ್ಫಾರ್ಮ್ಡ್ ಎಟ್ ಎ ರೀಸನಬಲ್ ಪ್ಲೇಸ್. ಲಾಸ್ಟ್ ಒನ್ ಕೇಸಲ್ಲಿ ದ ಡೆಲಿವರಿ ವಿಲ್ ಬಿ ಡನ್ ಅಟ್ ಇನ್ಸ್ಟೆಂಟ್ ಕೇಸ್. ಸೊ ಇಟ್ ವಿಲ್ ಬಿ ಡನ್ ಅಟ್ ದ ರಿಕ್ವೆಸ್ಟ್ ಆಫ್ ದ ಪ್ರಾಮಿಸಿ. ಆಯಿತಾ? ಓಕೆ, ದಿಸ್ ಈಸ್ ಅಬೌಟ್ ದ ಥರ್ಡ್ ಕಾಂಪೊನೆಂಟ್. ರೈಟ್. ಸೊ ನಾಲ್ಕನೇ ಕಾಂಪೊನೆಂಟ್ ಏನು ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ ಆಫ್ ದ ರೆಸಿಪ್ರೊಕಲ್ ಪ್ರಾಮಿಸಸ್ ಅಂತ ಹೇಳಿದ್ರೆ ಎರಡೂ ಕಡೆಯಿಂದನೂ ಪ್ರಾಮಿಸಸ್ ಇರುತ್ತೆ. ಸೊ ಇದು ಅಷ್ಟೇ ನಿಮಗೆ ಆ್ಯಕ್ಚುಲಾಗಿ ಹೇಳಬೇಕಂತ ಹೇಳಿದ್ರೆ ಇಟ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ ಹೈರಾರ್ಕಿ. ಯಾವ ಥರ ಪರ್ಫಾರ್ಮ್ ಮಾಡಬೇಕು ಅನ್ನೋದಕ್ಕೆ ಹೈರಾರ್ಕಿ ಹೊರತು ನಿಮಗೆ ನಾನು ಹೇಳ್ತೀನಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವುದು ಇಂಪಾರ್ಟೆಂಟ್ ಅಂತ ಅಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಒಂದು 3-4 ಪಾಯಿಂಟ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ, ಬಟ್ ಒಂದ್ಸಲಿ ನಾವು ಗ್ಲಾನ್ಸ್ ಮಾಡೋಣ. ಮೊದಲನೇದು ಏನು ಹೇಳಿದರೆ, ಪ್ರಾಮಿಸರ್ ನಾಟ್ ಬೌಂಡ್ ಟು ಪರ್ಫಾರ್ಮ್ ಅನ್ಲೆಸ್ ದ ರೆಸಿಪ್ರೊಕಲ್ ಪ್ರಾಮಿಸಸ್ ರೆಡಿ ಆ್ಯಂಡ್ ವಿಲ್ಲಿಂಗ್ ಟು ಪರ್ಫಾರ್ಮ್. ಸೊ ಮೊದಲನೇ ಕೇಸಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಎ ಆ್ಯಂಡ್ ಬಿ. ಓಕೆ, ಸೊ ಎ ಬಿಗೆ ಗೂಡ್ಸ್ನ ಸಪ್ಲೈ ಮಾಡಬೇಕು. ಓಕೆ, ಆ್ಯಂಡ್ ಬಿ ಎಗೆ ಅಮೌಂಟನ್ನು ಪೇಮೆಂಟ್ ಮಾಡಬೇಕು. ಓಕೆ,
ಓಕೆ, ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಪ್ರಾಮಿಸರ್ ಈಸ್ ಬೌಂಡ್ ಟು ಪರ್ಫಾರ್ಮ್, ದಟ್ ಈಸ್ ಇಲ್ಲಿ ಎ ಆ್ಯಕ್ಚುಲಾಗಿ ಗೂಡ್ಸ್ ಸಪ್ಲೈ ಮಾಡ್ತಾರಲ್ವಾ, ಸೊ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಯಾರು ಆ್ಯಕ್ಟಿವಿಟಿನ ಫಸ್ಟ್ ಪರ್ಫಾರ್ಮ್ ಮಾಡಬೇಕು ಅನ್ನೋದು ಎಲ್ಲೂ ಡಿಸೈಡ್ ಆಗಿಲ್ಲ. ಸೊ ಆ್ಯಸ್ ಅ ರೀಸನ್ ಆಫ್ ದಟ್ ಪ್ರಾಮಿಸರ್ ಏನು ಮಾಡ್ತಾನೆ, ಆಪೋಸಿಟ್ ಪಾರ್ಟಿ ಪರ್ಫಾರ್ಮ್ ಮಾಡೋವರೆಗೂ ಆ್ಯಕ್ಟಿವಿಟಿನ ಅವ್ನು ಪರ್ಫಾರ್ಮ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಈಗ ಎ ಅಂತ ಹೇಳಿದ್ರೆ ಲೆಟೆಸ್ಟ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಸೂಪರ್ ಮಾರ್ಕೆಟ್. ಓಕೆ, ಸೊ ಸೂಪರ್ ಮಾರ್ಕೆಟ್ ಕೇಸಲ್ಲಿ ಏನಾಗುತ್ತೆ, ನೀವು ಹೋಗಿ ಈಗ ಬಿ ಕೇಸಲ್ಲಿ ನಾವು ಕಸ್ಟಮರ್ ಅಂತ ಅಂದ್ಕೊಳ್ಳಿ, ವಿ ಕಸ್ಟಮರ್ ಶುಡ್ ಎಂಟರ್ ಇನ್ ಟು ದ ಸೂಪರ್ ಮಾರ್ಕೆಟ್ ಆ್ಯಂಡ್ ವಿ ಶುಡ್ ಪಿಕ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಗೆಟ್ ಇನ್ ಟು ದ ಕ್ಯಾಶಿಯರ್ ಟೇಬಲ್. ಆವಾಗ ನಾವು ಕೊಟ್ಟರೆ ಅವ್ರು ನಮಗೆ ಗೂಡ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಅಲ್ಲಿ ಪ್ರಾಮಿಸರ್ ಯಾರು, ಎ, ಹಿ ಈಸ್ ಟು ಗಿವ್ ಅಸ್ ದ ಗೂಡ್ಸ್. ಸೊ ಅವ್ನು ಯಾವಾಗ ಕೊಡ್ತಾನೆ, ನಾವು ಆ್ಯಕ್ಟಿವಿಟಿನ ಇನಿಷಿಯೇಟ್ ಮಾಡಿದಾಗ. ಸೊ ಇಲ್ಲಿ ರೆಸಿಪ್ರೊಕಲ್ ಪ್ರಾಮಿಸಸ್ ಏನು, ಎ ಶುಡ್ ಗಿವ್ ದ ಗೂಡ್ಸ್ ಆ್ಯಂಡ್ ಬಿ ಶುಡ್ ಗಿವ್ ದ ಅಮೌಂಟ್. ಇದು ಎರಡು ಕಡೆ ಇರುವಂಥ ಪ್ರಾಮಿಸಸ್ಸು. ಬಟ್ ಯಾರು ಪ್ರಾಮಿಸಸ್ನ ಪರ್ಫಾರ್ಮ್ ಮಾಡಬೇಕು ಅನ್ನೋದು ಏನೂ ಡಿಸೈಡ್ ಆಗಿಲ್ಲದಿದ್ದಾಗ ಆ ಆ್ಯಕ್ಟಿವಿಟಿಯಿಂದನೇ ನಮಗೆ ಗೊತ್ತಾಗುತ್ತೆ ಯಾರು ಫಸ್ಟ್ ಪರ್ಫಾರ್ಮ್ ಮಾಡಬೇಕು ಅಂತ. ಸೊ ಈ ಕೇಸಲ್ಲಿ ಯಾರು ಪರ್ಫಾರ್ಮ್ ಮಾಡಬೇಕು ಅಂತ ಗೊತ್ತಿಲ್ಲದಿದ್ದಾಗ ನಾರ್ಮಲಾಗಿ ಎಲ್ಲಿವರೆಗೂ ಪ್ರಾಮಿಸಿ ಎಂಟರ್ ಆಗಲ್ಲ ಅಲ್ಲಿವರೆಗೂ ಪ್ರಾಮಿಸರ್ ಅದನ್ನು ಪರ್ಫಾರ್ಮ್ ಮಾಡಲ್ಲ. ಓಕೆನಾ, ಸೊ ಯು ಕ್ಯಾನ್ ಟೇಕ್ ದಿಸ್ ಎಕ್ಸಾಂಪಲ್, ದಟ್ ಈಸ್ ಸೂಪರ್ ಮಾರ್ಕೆಟ್ ಎಕ್ಸಾಂಪಲ್ ತೊಗೋಬೋದು. ರೈಟ್, ಸೊ ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ ಬಿ ನೋಡಿ. ಪಾಯಿಂಟ್ ನಂಬರ್ ಬಿ ಅಲ್ಲಿ ಏನಾಗಿರುತ್ತೆ, ಆರ್ಡರ್ ಆಫ್ ಪರ್ಫಾರ್ಮೆನ್ಸ್ ಆಫ್ ದ ರೆಸಿಪ್ರೊಕಲ್ ಪ್ರಾಮಿಸಸ್. ಅಂದರೆ ಅರ್ಥ ಏನು, ಆ ಕಾಂಟ್ರಾಕ್ಟಲ್ಲಿ ಯಾವ ಆರ್ಡರ್ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಆಗಿರುತ್ತೆ. ಸೊ ಆರ್ಡರ್ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಆಗಿದೆ ಅಂತ ಹೇಳಿದ್ರೆ ಆ ಆರ್ಡರ್ ಪ್ರಕಾರನೇ ನೀವು ಪರ್ಫಾರ್ಮೆನ್ಸ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ಈಗ ಹೇಗಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಗೂಡ್ಸ್ ಇದೆ ಅಲ್ವಾ, ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಟೈಲರ್ ಅಂತ ನಾವು ತೊಗೊಳ್ಳೋಣ. ಓಕೆ, ಸೊ ಎ ಇಸ್ ಎ ಟೈಲರ್ ಆ್ಯಂಡ್ ಬಿ ಇಸ್ ಎ ಕಸ್ಟಮರ್ ಹೂ ಈಸ್ ಗಿವಿಂಗ್ ದ ಕ್ಲಾತಿಂಗ್ ಮೆಟೀರಿಯಲ್. ಸೊ ಈಗ ಎ ಯಾವಾಗ ಕೆಲಸ ಮಾಡ್ತಾನೆ, ಅಂದರೆ ಟೈಲರ್ ಯಾವಾಗ ಕೆಲಸ ಮಾಡ್ತಾನೆ, ನೀವು ಅವನಿಗೆ ಕ್ಲಾತಿಂಗ್ ಮೆಟೀರಿಯಲ್ ಕೊಡಬೇಕು ಮತ್ತು ಕ್ಲಾತಿಂಗ್ ಮೆಟೀರಿಯಲ್ ಜೊತೆಗೆ ಕೆಲವೊಂದು ಅಡ್ವಾನ್ಸ್ ಅಮೌಂಟನ್ನು ಪೇಮೆಂಟ್ ಮಾಡಬೇಕು, ಆಮೇಲೆ ಅವ್ನು ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಸೊ ಈ ಕೇಸಲ್ಲಿ ಏನಾಗಿದೆ, ಬೇಸಿಕ್ಕಾಗಿ ಆರ್ಡರ್ ಫಿಕ್ಸ್ ಆಗಿದೆ. ಸೊ ಆರ್ಡರ್ ಫಿಕ್ಸ್ ಆಗಿದ್ದಾಗ ಆರ್ಡರ್ ಮುಖಾಂತರನೇ ರೆಸಿಪ್ರೊಕಲ್ ಪ್ರಾಮಿಸಸ್ಸು ಪರ್ಫಾರ್ಮ್ ಆಗಬೇಕು. ಆಯಿತಾ? ಓಕೆ, ನೆಕ್ಸ್ಟು ಪಾಯಿಂಟ್ ನಂಬರ್ 3, ಲಯಬಿಲಿಟಿ ಆಫ್ ದ ಪಾರ್ಟಿ ಪ್ರಿವೆಂಟಿಂಗ್ ದ ಇವೆಂಟ್ ಆನ್ ವಿಚ್ ದ ಕಾಂಟ್ರಾಕ್ಟ್ ಇಸ್ ಟೇಕ್ ದ ಎಫೆಕ್ಟ್. ಸೊ ಅಂದರೆ ಅರ್ಥ ಏನು, ಈಗ ಯಾವುದಾದ್ರೂ ಒಂದು ಕಾಂಟ್ರಾಕ್ಟಲ್ಲಿ ಒಬ್ಬ ವ್ಯಕ್ತಿ ಒಂದು ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕು ಅಂತ ರೆಡಿ ಇರ್ತಾನೆ ಅಂತ ಅಂದ್ಕೊಳ್ಳಿ, ಈಸ್ ರೆಡಿ ಟು ಪರ್ಫಾರ್ಮ್ ದಟ್ ಆ್ಯಕ್ಟಿವಿಟಿ. ಆದರೆ ಇನ್ನೊಬ್ಬ ಪಾರ್ಟಿ ಅದನ್ನು ಸಪೋರ್ಟ್ ಮಾಡೋ ಬದಲು ಏನಾದರೂ ಪ್ರಿವೆಂಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವಾಗೇನಾದರೂ ಲಾಸಸ್ ಅಥವಾ ಡ್ಯಾಮೇಜ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಯಾವ ಪಾರ್ಟಿ ಇದನ್ನು ಪ್ರಿವೆಂಟ್ ಅಥವಾ ಅವಾಯ್ಡ್ ಮಾಡ್ತಾ ಇದ್ದಾನೆ ಅವನು ಡ್ಯಾಮೇಜಸ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಓಕೆ, ಐ ರಿಪೀಟ್ ಒನ್ಸ್ ಅಗೇನ್, ಇಲ್ಲಿ ಯಾರು ನೋಡಿ ಕೆಳಗಡೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎ ಆ್ಯಂಡ್ ಬಿ ಕಾಂಟ್ರಾಕ್ಟೆಡ್ ದಟ್ ಬಿ ಶಿಲ್ ಎಕ್ಸಿಕ್ಯೂಟ್ ದ ಸಮ್ ವರ್ಕ್ ಫಾರ್ 1000 rupees. ಓಕೆ, ಬಿ ಅನ್ನೋನು ವರ್ಕರ್ ಆಗಿರ್ತಾನೆ, ಅವನು 1000 rupeesಗೆ ಕೆಲಸ ಮಾಡಿಕೊಡ್ತಾನೆ ಅಂತ ಕಾಂಟ್ರಾಕ್ಟ್ ಆಗಿದೆ. ಬಿ ಈಸ್ ರೆಡಿ ಆ್ಯಂಡ್ ವಿಲ್ಲಿಂಗ್ ಟು ಎಕ್ಸಿಕ್ಯೂಟ್ ದ ವರ್ಕ್ ಅಕಾರ್ಡಿಂಗ್ಲಿ. ಓಕೆ, ಬಟ್ ಎ ಪ್ರಿವೆಂಟ್ ಹಿಮ್ ಫಾರ್ ಡೂಯಿಂಗ್ ಸೊ. ಇಲ್ಲಿ ಏದು ತಪ್ಪು, ಅವ್ನು ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅವನಿಗೆ. ದ ಕಾಂಟ್ರಾಕ್ಟ್ ಈಸ್ ವಾಯ್ಡಬಲ್ ಆಫ್ ದ ಆಪ್ಷನ್ ಆಫ್ ಬಿ. ಸೊ ಬಿ ಏನು ಮಾಡ್ಬೋದು, ಒಂದು ಈಗ ಅವನಿಗೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟನ್ನು ಕೇಳಿಬಿಟ್ಟು ಕಾಂಟ್ರಾಕ್ಟನ್ನು ನಡೆಸ್ಕೊಡ್ಬೋದು, ಡ್ಯಾಮೇಜಸ್ನ ಕ್ಲೇಮ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಎಂಟೈರ್ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಅದನ್ನೇ ನಾವು ಹೇಳಿದ್ದು. ಸೊ ಪ್ರಾಮಿಸರ್ ಏನಾದರೂ ಕಾಂಟ್ರಾಕ್ಟಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ರೆಡಿ ಇದ್ದಾನೆ ಅಂತ ಹೇಳಿದ್ರೆ ಪ್ರಾಮಿಸಿ ಶುಡ್ ಸಪೋರ್ಟ್ ಹಿಮ್. ಅದನ್ನು ಬಿಟ್ಟು ಪ್ರಾಮಿಸಿ ಏನಾದರೂ ಅವಾಯ್ಡ್ ಮಾಡ್ತಾನೆ ಅಥವಾ ಪ್ರಿವೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಆವಾಗ ಪ್ರಾಮಿಸರ್ಗೆ 2 ದಾರಿ ಇರುತ್ತೆ. ಏನು, ಒಂದು ಕಾಂಪನ್ಸೇಷನ್ನ ಕ್ಲೇಮ್ ಮಾಡಿ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಎಂಟೈರ್ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡ್ಬೋದು. ಓಕೆ, ನೆಕ್ಸ್ಟು ಪಾಯಿಂಟ್ ನಂಬರ್ 4, ಎಫೆಕ್ಟ್ ಆಫ್ ದ ಡಿಫಾಲ್ಟ್ ಆಸ್ ದಟ್ ಪ್ರಾಮಿಸಿ ವಿಚ್ ಶುಡ್ ಬಿ ಫಸ್ಟ್ ಪರ್ಫಾರ್ಮ್ ಇನ್ ಕಾಂಟ್ರಾಕ್ಟ್ ಕನ್ಸಿಸ್ಟಿಂಗ್ ಆಫ್ ರೆಸಿಪ್ರೊಕಲ್ ಪ್ರಾಮಿಸಸ್. ಇಲ್ಲೂ ಅಷ್ಟೇ, ಈಗ ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಕಾಂಟ್ರಾಕ್ಟನ್ನು ಪರ್ಫಾರ್ಮ್ ಮಾಡಬೇಕು ಅಂತ ನಿಮಗೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ ಎಲ್ಲಿವರೆಗೂ ಮೊದಲನೇ ವ್ಯಕ್ತಿ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಮಾಡಲ್ಲ ಅಲ್ಲಿವರೆಗೂ ಸೆಕೆಂಡ್ ಪಾರ್ಟಿ ಆ ಕಾಂಟ್ರಾಕ್ಟನ್ನು ಸ್ಟಾರ್ಟ್ ಮಾಡಲ್ಲ. ಓಕೆ, ಕೆಳಗಡೆ ಸೆಕ್ಷನ್ ಅನಾಲಿಸಿಸ್ ಆಫ್ ಸೆಕ್ಷನ್ 54 ಅಂತ ಕೊಟ್ಟಿದ್ದಾರಲ್ವ, ಅಲ್ಲಿ ಎಕ್ಸಾಂಪಲ್ ನಂಬರ್ 25 ನೋಡಿ ಏನಿದೆ. ಎ ಹೈರ್ಸ್ ಬೇಸ್ ಶಿಪ್ ಟು ಟೇಕ್ ಇನ್ ಆ್ಯಂಡ್ ಕನ್ವೇ ಫ್ರಮ್ ಕೋಲ್ಕತ್ತಾ ಟು ಮಾರಿಷಸ್ ಎ ಕಾರ್ಗೋ ಟು ಬಿ ಪ್ರೊವೈಡೆಡ್ ಬೈ ಎ. B receiving a certain freight for its convenience, A does not provide any cargo for the ship. A cannot claim the performance of the B's promise. ಅಲ್ವಾ? ಸೊ ಇಲ್ಲಿ ಕೆಲಸ ಏನು ಅಂತ ಹೇಳಿದ್ರೆ ಬಿ ಶಿಪ್ ಓನ್ ಮಾಡ್ತಾ ಇದ್ದಾನೆ. ಸೊ ಅವನ ಕೆಲಸ ಏನು, ಕೋಲ್ಕತ್ತಾಯಿಂದ ಮಾರಿಷಿಯಸ್ಗೆ ಗೂಡ್ಸನ್ನು ಸಪ್ಲೈ ಮಾಡಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಸೊ ಅವನು ಯಾವಾಗ ಟ್ರಾನ್ಸ್ಪೋರ್ಟ್ ಮಾಡ್ತಾನೆ, ಎ ತೊಗೊಂಬಂದು ಬಿ ಶಿಪ್ ಒಳಗಡೆ ಗೂಡ್ಸ್ನ ಡಂಪ್ ಮಾಡಬೇಕು, ಆವಾಗ ಮಾತ್ರ ಅವನು ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯ. ಎಲ್ಲಿವರೆಗೂ ಅವನು ಡಂಪ್ ಮಾಡಿಲ್ಲ, ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ದಿನ ಆ್ಯಕ್ಟಿವಿಟಿ ಪರ್ಫಾರ್ಮ್ ಆಗಬೇಕಾಗಿತ್ತು ಅಂತ ಅಂದ್ಕೊಳ್ಳಿ. ಸೊ ಅವ್ನು ಗೂಡ್ಸೇ ಹಾಕಿಲ್ಲ ಅಂತ ಹೇಳಿದ್ರೆ ಹೌ ಕ್ಯಾನ್ ಹಿ ಗೋ ಎಂಟಿಲಿ ಟು ದ ಮಾರಿಷಿಯಸ್.
ಆಗಲ್ಲ ಅಲ್ವಾ. ಸೊ ಇಲ್ಲಿಗೇನಾಗುತ್ತೆ, ಇಲ್ಲಿ ಫಸ್ಟ್ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಆಗೋವರೆಗೂ ಸೆಕೆಂಡ್ ಪರ್ಫಾರ್ಮೆನ್ಸ್ ಸ್ಟಾರ್ಟೇ ಆಗಲ್ಲ. ಸೊ ಅಲ್ಲಿಗೆ ಫಸ್ಟು ಎ ಒಂದು ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಬೇಕು, ಆಮೇಲೆ ಬಿ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ತಾನೆ. ಅನ್ಲೆಸ್ ಅದರ್ವೈಸ್ ಎ ಕಂಪ್ಲೀಟ್ ಹಿಸ್ ವರ್ಕ್, ಬಿ ಕೆನಾಟ್ ಸ್ಟಾರ್ಟ್ ಹಿಸ್ ವರ್ಕ್. ಓಕೆ, ರೈಟ್. ನೆಕ್ಸ್ಟು, ಎಫೆಕ್ಟ್ ಆಫ್ ಫೇಲ್ಯೂರ್ ಟು ಪರ್ಫಾರ್ಮ್ ಅಟ್ ಎ ಟೈಮ್ ಫಿಕ್ಸ್ಡ್ ಇನ್ ಎ ಕಾಂಟ್ರಾಕ್ಟ್ ಇನ್ ವಿಚ್ ಟೈಮ್ ಈಸ್ ಎಸೆನ್ಷಿಯಲ್. ಎಸ್, ಇಲ್ಲಿ ನಿಮಗೆ ಇದು ಅಷ್ಟೇ, ಇದು ನಾವು ಇಲ್ಲಿವರೆಗೂ ಏನು ಓದಿದ್ವಲ್ಲ ಈ 4 ಕಾಂಪೊನೆಂಟು ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ. 5th ಪಾಯಿಂಟು ತುಂಬ ಇಂಪಾರ್ಟೆಂಟ್. ಓಕೆ, ಐಲ್ ಗಿವ್ ಎನ್ ಎಕ್ಸಾಂಪಲ್. ಹೇಗಿರುತ್ತೆ ಅಂತ ಹೇಳಿದ್ರೆ, ಇದು ನಾನು ನಿಮಗೆ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟಲ್ಲಿ ಎಕ್ಸಾಂಪಲ್ ಕೊಟ್ಟಿರ್ತೀನಿ ನೋಡಿ. ಹಿಯರ್ ದೆರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಟೈಮ್ ಬೀಯಿಂಗ್ ಮಿಸ್ಟರ್ ಎ, ಓಕೆ, ಆ್ಯಂಡ್ ಬಿ. ಓಕೆ, ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಸಪ್ಲೈ ಆಫ್ ಗೂಡ್ಸ್. ಓಕೆ, ಸೊ ಇಲ್ಲಿ ಗೂಡ್ಸ್ ಸಪ್ಲೈ ಮಾಡೋದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಿಸ್ಟರ್ ಎ ಶುಡ್ ಸಪ್ಲೈ ಗೂಡ್ಸ್ ಟು ಬಿ ವಿತಿನ್ ಇವತ್ತು 17th ಅಲ್ವಾ, 17/7 ಅಂತ ತೊಗೊಳ್ಳೋಣ. ಓಕೆ, ಸೊ ಅಕಸ್ಮಾತ್ ಏನಾದರೂ ಇವನು ಇವತ್ತು ಗೂಡ್ಸ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ, ಓಕೆ, ಇನ್ನು ಇವತ್ತು ತೊಗೊಂಡಾಗ ಅವ್ನಿಗೆ ರಿಮೈನಿಂಗ್ 3 days ಒಳಗಡೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿರುತ್ತೆ. ಸೊ 3 daysಗೆ ಮ್ಯಾನುಫ್ಯಾಕ್ಚರ್ ಮಾಡಾದಮೇಲೆ ಅವನು 21st ಅಥವಾ 22nd ಒಂದು ಗೂಡ್ಸ್ ಡೆಲಿವರಿ ಕೊಡಬೇಕು. ಸೊ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಮಿನಿಮಮ್ 3 days ಟೈಮ್ ಬೇಕೇ ಬೇಕಾಗತ್ತೆ ಅವನಿಗೆ. ಸೊ ಈಗ ಅಕಸ್ಮಾತ್ ಏನಾದರೂ 17/7ಗೆ ಎ ಗೂಡ್ಸ್ ಏನಾದರೂ ಸಪ್ಲೈ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ, ಬಿ ಏನು ಮಾಡಬೇಕು, ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡಿ ಬೇರೆಯವ್ರ ಹತ್ರ ಪರ್ಚೇಸ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಕಾಂಟ್ರಾಕ್ಟಲ್ಲಿ ಟೈಮ್ ಎಸೆನ್ಷಿಯಲ್, ಗೂಡ್ಸ್ ಇಂಪಾರ್ಟೆಂಟ್ ಅಲ್ಲ. ಯಾಕೆಂದರೆ ಗೂಡ್ಸ್ನ ಸಪ್ಲೈ ಮಾಡೋದಕ್ಕೆ ಬೇರೆ ವ್ಯಕ್ತಿಗಳಿದ್ದಾರೆ, ಅದಕ್ಕೋಸ್ಕರ ನೀವು ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡಿ ಬೇರೆಯವ್ರ ಹತ್ರ ಗೂಡ್ಸ್ನ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು, ಅಕಸ್ಮಾತ್ ಏನಾದರೂ ನಿಮಗೆ ಬೇಕಾಗಿರೋ ಗೂಡ್ಸ್ಗೆ ಹೋಲ್ ಆಫ್ ದ ಸಿಟಿಲಿ ಇವನೊಬ್ಬನೇ ಪ್ರೊವೈಡರ್ ಅಂತ ಕೂಗಿದ್ರೆ, ನೀವು ಅವಾಗನ ಕಾಂಟ್ರಾಕ್ಟನ್ನ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ಯು ಕ್ಯಾನ್ ಅವಾಯ್ಡ್, ಏನಂತ ಹೇಳ್ತೀವಿ, ವೆಯ್ಟ್. ಓಕೆ, ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ನ ಕೇಳಬೇಕಾಗುತ್ತೆ. ಸೊ ಈ ಕೇಸಲ್ಲಿ ಏನಾಗುತ್ತೆ, ನಿಮಗೆ ಟೈಮ್ ಇಂಪಾರ್ಟೆಂಟ್ ಅಲ್ಲ, ಗೂಡ್ಸ್ ಇಂಪಾರ್ಟೆಂಟ್. ಅರ್ಥ ಆಯಿತಾ? ಸೊ ಒಂದು ಕಾಂಟ್ರಾಕ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ ಅನ್ನೋದು ನಿಮ್ಗೆ ಏನು ಇಂಪಾರ್ಟೆಂಟು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇನ್ ಕೇಸ್ ಆ ಕಾಂಟ್ರಾಕ್ಟಲ್ಲಿ ನಿಮಗೆ ಟೈಮ್ ಇಂಪಾರ್ಟೆಂಟು, ಗೂಡ್ಸ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದ್ರೆ, ಆನ್ ವಿತಿನ್ ದ ಟೈಮ್ ಲಿಮಿಟ್ ನಿಮಗೆ ಕಾಂಟ್ರಾಕ್ಟನ್ನು ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂದರೆ, ಯು ಕ್ಯಾನ್ ಕ್ಯಾನ್ಸಲ್ ದ ಕಾಂಟ್ರಾಕ್ಟ್ ಆ್ಯಂಡ್ ಮೂವ್ ಆನ್ ಟು ದ ಸಮ್ ಅದರ್ ಪರ್ಸನ್. ಇಫ್ ಟೈಮ್ ಈಸ್ ಇಂಪಾರ್ಟೆಂಟ್, ಗೂಡ್ಸ್ ಆರ್ ನಾಟ್ ಇಂಪಾರ್ಟೆಂಟ್ ಅಂದರೆ. ಹವೆವರ್ ಸೆಕೆಂಡ್ ಕೇಸಲ್ಲಿ ನಿಮಗೆ ಗೂಡ್ಸ್ ಇಂಪಾರ್ಟೆಂಟ್ ಆಗಿರಲ್ಲ, ಗೂಡ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಟೈಮ್ ಇಂಪಾರ್ಟೆಂಟ್ ಆಗಿರಲ್ಲ ಅಂತ ಹೇಳಿದ್ರೆ, ನೀವು ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡ್ಬೋದು. ಅವನು ಎಲ್ಲಿವರೆಗೂ ಗೂಡ್ಸ್ನ ಪ್ರೊವೈಡ್ ಮಾಡ್ತಾನೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಸೊ ನಮ್ಮ ಎಕ್ಸಾಂಪಲಲ್ಲಿ, ಸೆಕೆಂಡ್ ಎಕ್ಸಾಂಪಲ್ ಏನೇನಿತ್ತು, ನಿಮಗೆ ಟೈಮ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಬೇಸಿಕಲಿ ಅವನೊಬ್ಬನೇ ಪ್ರೊವೈಡರ್ ಆಗಿರೋದ್ರಿಂದ ನೀವು ವೆಯ್ಟ್ಲಿ ಮಾಡಲೇಬೇಕಾಗತ್ತೆ. ಓಕೆ, ರೈಟ್. ಇದು ತುಂಬ ಇಂಪಾರ್ಟೆಂಟ್ ಕೇಸ್ಲ, ತುಂಬ ಸಲ ರಿಪೀಟ್ ಆಗಿದೆ ಇದು. ಆಯಿತು. ನೆಕ್ಸ್ಟು ಪಾಯಿಂಟ್ ನಂಬರ್ 1.8, ಪೇಜ್ ನಂಬರ್ 1.84. ಓಕೆ, ರೈಟ್. ಅಗ್ರಿಮೆಂಟ್ ಟು ಡೂ ಇಂಪಾಸಿಬಲ್ ಆ್ಯಕ್ಟ್. ಎಸ್, ಆವಾಗಲೇ ಹೇಳಿದ್ದೆ ನಾನು ನಿಮಗೆ, ಇಂಪಾಸಿಬಿಲಿಟಿ ಅನ್ನೋ ಕಂಟೆಂಟನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂತ. ಓಕೆ, ರೈಟ್. ಬಿಗಿನಿಂಗಲ್ಲೇ ನಾವು ಓದಿದ್ದೀವಿ ಏನು ಅಂತ, ಒಂದು ಕಾಂಟ್ರಾಕ್ಟಲ್ಲಿ ಇಂಪಾಸಿಬಲ್ ಅನ್ನೋ ಕಂಟೆಂಟ್ ಯಾವತ್ತೂ ಬರಬಾರ್ದು. ಇಂಪಾಸಿಬಲ್ ಅನ್ನೋ ವರ್ಡ್ ಬಂದಿದ್ದ ತಕ್ಷಣವೇ ಕಂಪ್ಲೀಟಾಗಿ ಆ ಕಾಂಟ್ರಾಕ್ಟ್ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ವಾಯ್ಡ್. ಅದು ಯಾವ ಟೈಮಲ್ಲಿ ಬೇಕಾದರೂ ಬರಲಿ, ಇಂಪಾಸಿಬಿಲಿಟಿ ಅನ್ನೋದು ಅಟ್ ದ ಟೈಮ್ ಆಫ್ ಪ್ರಿಪರೇಷನ್ ಆಫ್ ದ ಕಾಂಟ್ರಾಕ್ಟ್ ಆದರೂ ಆಗಿರಲಿ, ಆರ್ ಆಫ್ಟರ್ ದ ಪ್ರಿಪರೇಷನ್ ಆಫ್ ಕಾಂಟ್ರಾಕ್ಟ್ ಆದರೂ ಆಗಿರಲಿ. ಓಕೆ, ಸರಿ ಸರ್. ಈಗ ಕಾಂಟ್ರಾಕ್ಟು ಪ್ರಿಪರೇಷನ್ ಆಗೋ ಟೈಮಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪೇಜ್ ನಂಬರ್ 1.85, ಅನಾಲಿಸಿಸ್ ಆಫ್ ಸೆಕ್ಷನ್ 56. ಓಕೆ, ಸೊ ಇದು 2 ಥರ ನಿಮಗೆ ಕಾಂಟ್ರಾಕ್ಟ್ ಇದೆ. ಒಂದು ಇನಿಷಿಯಲ್ ಇಂಪಾಸಿಬಿಲಿಟಿ ಮತ್ತು ಇನ್ನೊಂದು ಸಬ್ಸಿಕ್ವೆಂಟ್ ಆರ್ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಅಂತ. ನಾನು ನಿಮ್ಗೆ ಹೇಳಿದೆ 2 ಥರ ಬರುತ್ತೆ ಅಂತ. ನೋಡಿ, ನಿಮಗೆ ಕಾಂಟ್ರಾಕ್ಟ್ ಪ್ರಿಪೇರ್ ಆಗೋ ಟೈಮಲ್ಲೇ ಇನಿಷಿಯಲ್ ಆಗಿನೇ ನಿಮಗೆ ಅದು ಇಂಪಾಸಿಬಲ್ ಅಂತ ಗೊತ್ತಿದ್ರೆ, ಅದನ್ನು ನಾವು ಇನಿಷಿಯಲ್ ಇಂಪಾಸಿಬಿಲಿಟಿ ಅಂತ ಕೂಗ್ತೀವಿ. ಓಕೆ, ಹವರ್ ಪಾಯಿಂಟ್ ನಂಬರ್ 2 ಏನೇನು ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಕಾಂಟ್ರಾಕ್ಟ್ಗೆ ಎಂಟರ್ ಆಗಬೇಕಾದ್ರೆ ಅದು ವ್ಯಾಲಿಡ್ ಆಗಿರುತ್ತೆ. ಬಟ್ ಹೋಗ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ, ಕಾಂಟ್ರಾಕ್ಟ್ ವಿಲ್ ಬಿಕಮ್ ಇಂಪಾಸಿಬಲ್ ಟು ಪರ್ಫಾರ್ಮ್. ಇಟ್ ವಿಲ್ ಬಿ ಕಾಲ್ಡ್ ಆಸ್, ಅಲ್ಲಿ ಕೆಳಗಡೆ ಬ್ಲಾಕ್ ಲೆಟರ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ, ಸಬ್ಸಿಕ್ವೆಂಟ್ ಇಂಪಾಸಿಬಿಲಿಟಿ ಅಥವಾ ಪೋಸ್ಟ್ ಕಾಂಟ್ರಾಕ್ಚುಯಲ್ ಇಂಪಾಸಿಬಿಲಿಟಿ ಅಂತ ಕೂಗ್ತೀವಿ. ಅರ್ಥ ಆಯಿತಾ? ಸೊ ಇದಕ್ಕೆ ಎಕ್ಸಾಂಪಲ್ ನಾನು ಕೊಡಬೇಕು ಅಂತ ಹೇಳಿದ್ರೆ, ಲೆಟ್ ಅಸ್ ಸೇ, ಈಗ ಆ್ಯಕ್ಚುಲಾಗಿ ಯು ಆರ್ ಇನ್ವಾಲ್ವ್ಡ್ ಇನ್ ಆನ್ ಕೆಮಿಕಲ್ ಬಿಸ್ನೆಸ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಯು ಆರ್ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ಬಿಸ್ನೆಸ್ ಫ್ರಮ್ ಪಾಸ್ಟ್ 3 years. ಬಟ್ ಈಗ ಈ ವರ್ಷ ಆಟೋಮೆಟಿಕ್ಕಾಗಿ ಗೌರ್ಮೆಂಟ್ ಅವ್ರು ಅನೌನ್ಸ್ಮೆಂಟ್ ಮಾಡ್ತಾರೆ, ಕೆಮಿಕಲ್ ಬಿಸ್ನೆಸ್ ಕ್ಯಾನ್ ಬಿ ರನ್ ಬೈ ಓನ್ಲಿ ಗೌರ್ಮೆಂಟ್ ಎಂಟರ್ಪ್ರೈಸಸ್, ಪ್ರೈವೇಟ್ ಎಂಟರ್ಪ್ರೈಸಸ್ ಆರ್ ಬ್ಯಾನ್ಡ್ ಫ್ರಮ್
ಇನ್ವಾಲ್ವಿಂಗ್ ಇನ್ ಕೆಮಿಕಲ್ ಎಂಟರ್ಪ್ರೈಸಸ್ ಅಂತ. ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ದಿಸ್ ಈಸ್ ಸಬ್ಸಿಕ್ವೆಂಟ್ ಆರ್ ಸೂಪರ್ವೈನಿಂಗ್ ಇಂಪಾಸಿಬಿಲಿಟಿ. ಯಾಕೆ, ನಿಮ್ಮಿಂದ ಏನು ತಪ್ಪಾಗಿದೆ, ಲಾ ಇನ್ಸರ್ಟ್ ಆಗಿರೋದ್ರಿಂದ ಇದು ಇಂಪಾಸಿಬಲ್ ಆಗ್ತಾ ಇದೆ. ಇನ್ಮೇಲಿಂದ ನೀವು ಬಿಸ್ನೆಸ್ ರನ್ ಮಾಡೋಕ್ಕಾಗಲ್ಲ. ಸೊ ಯುವರ್ ಕಾಂಟ್ರಾಕ್ಟ್ ಆಫ್ ಬಿಸ್ನೆಸ್ ವಿಲ್ ಬಿಕಮ್ ಇಂಪಾಸಿಬಲ್ ಟು ಪರ್ಫಾರ್ಮ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪೋಸ್ಟ್ ಇಂಪಾಸಿಬಿಲಿಟಿ ಅಥವಾ ಸೂಪರ್ವೈನಿಂಗ್ ಇಂಪಾಸಿಬಿಲಿಟಿ ಅಂತೀವಿ. ಸೊ ಒನ್ಸ್ ಅಗೇನ್, ಇಂಪಾಸಿಬಿಲಿಟಿ ಕಾಂಟ್ರಾಕ್ಟ್ ಪ್ರಿಪೇರ್ ಮಾಡೋ ಟೈಮಲ್ಲೇ ಇದ್ದರೆ ಇಟ್ ವಿಲ್ ಬಿ ಕಾಲ್ಡ್ ಆಸ್ ವಾಯ್ಡ್ ಆ್ಯಬ್ ಎನ್ ಇಶ್ಯೂ. ಓಕೆ, ಸೊ ಲೇಟರ್ ಆನ್ ಬಂದಾಗ ವಾಯ್ಡ್ ಆಗುತ್ತೆ ಅದು. ರೈಟ್. ಸೊ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ನಿಮಗೆ, ಏನೇನು ಒಂದು ಇನಿಷಿಯಲ್ ಇಂಪಾಸಿಬಿಲಿಟಿ ಬಂದಾಗ 3 ಥಿಂಗ್ಸ್ ಕೊಟ್ಟಿದ್ದಾರೆ. ಓಕೆ, ನಂಬರ್ 1, ಇಫ್ ನೋನ್ ಟು ದ ಪಾರ್ಟೀಸ್. ಈ ಇಂಪಾಸಿಬಿಲಿಟಿ ಇಬ್ರಿಗೂ ಗೊತ್ತಿತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ವಾಯ್ಡ್. ಓಕೆ, ಇಬ್ರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿಕಮ್ ವಾಯ್ಡ್. ಅರ್ಥ ಆಯ್ತಾ? ಯಾಕೆಂದರೆ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಆಗೋಗುತ್ತೆ ಎರಡನೇದು. ಯಾಕೆಂದರೆ ಅವ್ರಿಗೇನೂ ಗೊತ್ತೇ ಇಲ್ಲ, ಇಬ್ರಿಗೂ ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ಹೆಂಗೆ ರನ್ ಮಾಡ್ತಾರೆ, ಆಟೋಮೆಟಿಕಲಿ ಇಟ್ ವಿಲ್ ಬಿಕಮ್ ವಾಯ್ಡ್. ಮೂರನೇ ಕೇಸು, ಇಫ್ ನೋನ್ ಟು ದ ಪ್ರಾಮಿಸರ್ ಓನ್ಲಿ. ಅಂದರೆ ಒಬ್ಬ ವ್ಯಕ್ತಿಗೆ ಗೊತ್ತು, ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿಕಮ್ ಫ್ರಾಡ್ ಆ್ಯಂಡ್ ಇಟ್ ವಿಲ್ ಬಿಕಮ್ ವಾಯ್ಡಬಲ್. ಅರ್ಥ ಆಯ್ತಾ? ಐ ರಿಪೀಟ್ ಒನ್ಸ್ ಅಗೇನ್, ಇಂಪಾಸಿಬಿಲಿಟಿ ಇಬ್ರಿಗೂ ಗೊತ್ತಿತ್ತು ಅಂತ ಹೇಳಿದ್ರೆ ವಾಯ್ಡ್ ಆಗುತ್ತೆ, ಇಬ್ರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ವಾಯ್ಡ್ ಆಗುತ್ತೆ. ಆದರೆ ಒಬ್ರಿಗೆ ಮಾತ್ರ ಗೊತ್ತಿತ್ತು, ಇನ್ನೊಬ್ಬನಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಫ್ರಾಡ್, ವಾಯ್ಡಬಲ್ ಆಗುತ್ತೆ ಅವಾಗ. ಓಕೆ, ರೈಟ್. ಇದು ಇಂಪಾರ್ಟೆಂಟು. ಪ್ರೀವಿಯಸ್ ಒನ್ನು ಮತ್ತು ಈ ಕಾಂಪೊನೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಗ್ರಿಮೆಂಟ್ ಟು ಡೂ ಇಂಪಾಸಿಬಲ್ ಆ್ಯಕ್ಟಿವಿಟೀಸಲ್ಲಿ ಯಾವುದೇ ಕಾರಣಕ್ಕೂ ಇಂಪಾಸಿಬಲ್ ಆ್ಯಕ್ಟಿವಿಟೀಸ್ ಇರಬಾರ್ದು. ಅರ್ಥ ಆಯಿತಾ? ಸೊ ಇಂಪಾಸಿಬಲ್ ಆ್ಯಕ್ಟಿವಿಟೀಸು ಇನಿಷಿಯಲ್ ಆಗಿ ಬಂದರೆ ಅದನ್ನು ನಾವು ಇನಿಷಿಯಲ್ ಇಂಪಾಸಿಬಿಲಿಟಿ ಅಂತೀವಿ. ಬಟ್ ಲೇಟರ್ ಆನ್ ಏನಾದರೂ ಬಂತು ಅಂತ ಹೇಳಿದ್ರೆ ಸಬ್ಸಿಕ್ವೆಂಟ್ ಸೂಪರ್ವೈನಿಂಗ್ ಅಥವಾ ಪೋಸ್ಟ್ ಕಾಂಟ್ರಾಕ್ಚುಯಲ್ ಇಂಪಾಸಿಬಿಲಿಟಿ ಅಂತೀವಿ. ಸೊ ಯಾವುದೇ ಪ್ಲೇಸಲ್ಲಿದೆ ಇಂಪಾಸಿಬಿಲಿಟಿ ಬಂದ್ರೂ ಇಟ್ ವಿಲ್ ಬಿ ಟರ್ಮ್ಡ್ ಆಸ್ ವಾಯ್ಡ್ ಅಂತಲೇ ಟ್ರೀಟ್ ಮಾಡ್ತೀವಿ. ಓಕೆ, ಬಟ್ ಸೊ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಚಾನ್ಸಸ್ ಇರುತ್ತೆ. ಇಬ್ರಿಗೂ ಗೊತ್ತಿದ್ರು ವಾಯ್ಡ್ ಆಗುತ್ತೆ, ಇಬ್ರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ವಾಯ್ಡ್ ಆಗುತ್ತೆ. ಇಫ್ ಇಟ್ ಈಸ್ ನೋನ್ ಟು ಒನ್ ಪಾರ್ಟಿ ದೆನ್ ಇಟ್ ವಿಲ್ ಬಿ ಟರ್ಮ್ಡ್ ಆಸ್ ವಾಯ್ಡಬಲ್. ಓಕೆ, ರೈಟ್. ಸೊ ನೆಕ್ಸ್ಟು ಪೇಜ್ ನಂಬರ್ 1.86 ರೆಸಿಪ್ರೊಕಲ್ ಪ್ರಾಮಿಸಸ್ ಟು ಡೂ ಸರ್ಟನ್ ಥಿಂಗ್ಸ್ ಆರ್ ಲೀಗಲ್ ಆ್ಯಂಡ್ ಅದರ್ ಥಿಂಗ್ಸ್ ಆರ್ ಇಲ್ಲೀಗಲ್. ನಾವು ಅವಾಗಲೇ ಓದಿದ್ವಲ್ಲ. ಓಕೆ, ಒಂದು ಕಾಂಟ್ರಾಕ್ಟಲ್ಲಿ ಲಾಫುಲ್ ಆಸ್ಪೆಕ್ಟ್ ಇರುತ್ತೆ ಮತ್ತು ಅನ್ಲಾಫುಲ್ ಆಸ್ಪೆಕ್ಟ್ ಇರುತ್ತೆ ಅಂತ. ಸೇಮ್ ಟು ಸೇಮ್ ಇದು ಅಷ್ಟೇ. ಓಕೆ, ಒಂದು ಕಾಂಟ್ರಾಕ್ಟಲ್ಲಿ ಅಂದರೆ ರೆಸಿಪ್ರೊಕಲ್ ಪ್ರಾಮಿಸಸ್ಸಲ್ಲಿ ಲೀಗಲ್ ಆಸ್ಪೆಕ್ಟು ಮತ್ತು ಇಲ್ಲೀಗಲ್ ಆಸ್ಪೆಕ್ಟ್ ಎರಡೂ ಇರುತ್ತೆ. ಅಂದರೆ ಲೀಗಲ್ ಆಸ್ಪೆಕ್ಟನ್ನು ಮಾತ್ರ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು, ಇಲ್ಲೀಗಲ್ ಆಸ್ಪೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಅರ್ಥ ಆಯಿತಾ? ಲೀಗಲ್ ವಿಲ್ ಬಿಕಮ್ ವ್ಯಾಲಿಡ್ ಆ್ಯಂಡ್ ಇಲ್ಲೀಗಲ್ ವಿಲ್ ಬಿಕಮ್ ಇನ್ವ್ಯಾಲಿಡ್. ಹವೆವರ್ ಅವೆರಡನ್ನ ನೀವು ಸಪ್ರೇಟೇ ಮಾಡೋಕ್ಕಾಗಲ್ಲ ಅಂದರೆ ಹೋಲ್ ಕಾಂಟ್ರಾಕ್ಟ್ ವಿಲ್ ಬಿಕಮ್ ವಾಯ್ಡ್. ಓಕೆ, ಐ ರಿಪೀಟ್ ಒನ್ಸ್ ಅಗೇನ್, ಲೀಗಲ್ ಮತ್ತು ಇಲ್ಲೀಗಲ್ ಎರಡೂ ಇದ್ದು ಕಾಂಟ್ರಾಕ್ಟನ್ನು ನೀವು ಬೈಫರ್ಗೇಟ್ ಮಾಡ್ಬೋದು, ಪಾರ್ಟಿಷನ್ ಮಾಡ್ಬೋದು ಅಂತ ಹೇಳಿದ್ರೆ ಲೀಗಲ್ನ ಎಕ್ಸಿಕ್ಯೂಟ್ ಮಾಡಿ ಇಲ್ಲೀಗಲ್ನ ವಾಯ್ಡ್ ಆಗುತ್ತೆ. ಹವೆವರ್ ಎರಡನ್ನೂ ನೀವು ಏನಂತ ಹೇಳ್ತೀವಿ, ಸಪ್ರೇಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಆವಾಗ ಹೋಲ್ ಕಾಂಟ್ರಾಕ್ಟ್ ವಿಲ್ ಬಿಕಮ್ ವಾಯ್ಡ್. ಇನ್ ದ ಸೇಮ್ ವೇ ಇದು ಅಷ್ಟೇ. ಆಲ್ಟರ್ನೇಟ್ ಪ್ರಾಮಿಸ್ ಒನ್ ಬ್ರಾಂಚ್ ಬೀಯಿಂಗ್ ಇಲ್ಲೀಗಲ್, ಸೇಮ್ ಟು ಸೇಮ್. ಲೀಗಲ್ನ ಎಕ್ಸಿಕ್ಯೂಟ್ ಮಾಡಿ ಇಲ್ಲೀಗಲ್ನ ಎಲಿಮಿನೇಟ್ ಮಾಡಿ, ನೋ ಇಶ್ಯೂಸ್ ಇನ್ ದಟ್. ಸೊ ಏನು ಹೇಳಿದ್ದಾರೆ ನೋಡಿ ಎಕ್ಸಾಂಪಲು, ಎ ಆ್ಯಂಡ್ ಬಿ ಅಗ್ರಿ ದಟ್ ಎ shall pay B 1 lakh rupees for which B shall afterwards deliver to A either rice or smuggled opium. ಓಪಿಯಮ್ ಅಂತ ಹೇಳಿದ್ರೆ ಡ್ರಗ್ಸು. ಸೊ ಈ ಕೇಸಲ್ಲಿ ಏನಾಗುತ್ತೆ, ಅವನೇನಾದರೂ ರೈಸ್ ಸಪ್ಲೈ ಮಾಡಿದ್ರೆ ವ್ಯಾಲಿಡ್ ಆಗುತ್ತೆ, ಅವನೇನಾದರೂ ಓಪಿಯಮ್ ಸಪ್ಲೈ ಮಾಡಿದ್ರೆ ಕಾಂಟ್ರಾಕ್ಟ್ ವಾಯ್ಡ್ ಆಗುತ್ತೆ. ಸೊ ಇಲ್ಲಿ ಎರಡಿದೆ ಆಲ್ಟರ್ನೇಟಿವ್ ಪ್ರಾಮಿಸ್ ಇದು. ಸೊ ಅವನೇನು ಸಪ್ಲೈ ಮಾಡ್ತಾನೆ ಗೂಡ್ಸು ಅದ್ರ ಮೇಲೆ ಕಾಂಟ್ರಾಕ್ಟು ವಾಯ್ಡ್ ಅಥವಾ ಏನಂತ ಹೇಳ್ತೀವಿ, ವ್ಯಾಲಿಡ್ ಆಗುತ್ತೆ. ಆಗಿದೆಯಾ? ಓಕೆ, ಸೊ ಅಲ್ಲಿಗೆ ನಿಮಗೆ ವಿತ್ ರೆಸ್ಪೆಕ್ಟು ರೈಟ್. ಸೊ ವಿತ್ ರೆಸ್ಪೆಕ್ಟು ಪರ್ಫಾರ್ಮೆನ್ಸ್ ಆಫ್ ದ ಪ್ರಾಮಿಸಸ್, ರೆಸಿಪ್ರೊಕಲ್ ಪ್ರಾಮಿಸಸ್ಸಲ್ಲಿ ನಿಮಗೆ ಅಷ್ಟೋ ಪಾಯಿಂಟಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದಿದು ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ 5 ಆ್ಯಂಡ್ ಪಾಯಿಂಟ್ ನಂಬರ್ 6 ಆ್ಯಂಡ್ ಲಾಸ್ಟ್ ಒನ್ 7, 3 ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಮುಂಚೆ ಇರೋದು ಅಷ್ಟೊಂದೇನು ನಿಮ್ಗೆ ಇಂಪಾರ್ಟೆಂಟ್ ಆಗಲ್ಲ. ಓಕೆ, ರೈಟ್.